ಸಹೋದರರ ಸವಾಲು ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಒಬ್ಬರು ಯಡಿಯೂರಪ್ಪ, ಮತ್ತೊಬ್ಬರು ಈಶ್ವರಪ್ಪ. ಇಬ್ಬರು ಕೂಡ ಒಂದು ಕಾಲದಲ್ಲಿ ಲವಕುಶ ಅಂತ ಹೇಳ್ಕೊಳ್ತಾ ಇದ್ರು, ನನಗೆ ಅಣ್ಣ ನನ್ನ ತಮ್ಮ ಅಂತ ಹೇಳ್ತಾ ಇದ್ರು. ಇವತ್ತು ಇಬ್ಬರು ಕೂಡ ಒಂದೊಂದು ದಿಕ್ಕಿನಲ್ಲಿ ನಿಂತು ಒಬ್ಬೊಬ್ಬರು ಕೂಡ ಒಂದೊಂದು ಬಾಣಗಳನ್ನು ಬಿಡ್ತಾ ಇದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತಿಬ್ಬರು ಸಹೋದರ ಸವಾಲಿಗೆ, ಪಾರ್ಟಿ ಸವಾಲಿಗೆ ಎಲ್ಲ ರೀತಿಯ ವೇದಿಕೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪ ಇಡೀ ಭಾರತೀಯ ಜನತಾ ಪಕ್ಷದ ಮೇಲೆ ಕಬ್ಜಾ ಮಾಡ್ಕೊಂಡಿದ್ದಾರೆ. ಈಶ್ವರಪ್ಪನವರನ್ನ ನಿಜವಾಗಲೂ ಕೂಡ ಅವರು ಸಹಿಸ್ಕೊಳ್ತಾ ಇಲ್ವಾ, ಅಥವಾ ಈಶ್ವರಪ್ಪನವ್ರ ಹೊರಗೆ ಹಾಕೋಕ್ಕೆ ಏನಾದರೂ ಒಂದು ರೀತಿಯ ವ್ಯವಸ್ಥಿತವಾದಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರಾ, ಅಥವಾ ಈಶ್ವರಪ್ಪನವರೇ ತಾವಾಗಿ ಸಾಕು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಒಂದೇ ಸಾಕು, ನಾನು ಸಂಘಟನೆ ಮಾಡ್ತೀನಿ ಅಂತ ಏನಾದರೂ ಹೇಳಿ ಹೊರಗಡೆ ಹೋಗ್ತಾರಾ, ಅಥವಾ ಹೈಕಮಾಂಡ್ ಅವರಿಗೆ ಏನಾದರೂ ಕರೆದು ಬುದ್ಧಿ ಹೇಳುತ್ತಾ, ಅಥವಾ ಇಬ್ಬರನ್ನು ಕೂರಿಸ್ಕೊಂಡು ಇಡೀ ಹೈಕಮಾಂಡ್ ಒಟ್ಟಾಗಿ ಹೋಗಂತೇಳಿ ಸೂಚನೆ ಕೊಡ್ತೀವಿ. ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಅಂಗಳದಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗಳು. ಆದರೆ ಒಂದು, ಈಶ್ವರಪ್ಪನವರನ್ನು ಹೊರಗಿಟ್ಟು ಯಡಿಯೂರಪ್ಪ ಪಕ್ಷದ 3 ತಂಡಗಳನ್ನು ಮಾಡಿ ಇವತ್ತು ಬರ ಅಧ್ಯಯನಕ್ಕೆ ಹೊರಟಿದ್ದಾರೆ. ಹಾಗಾದರೆ ಈಶ್ವರಪ್ಪ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬಂಟಿ ನಾಯಕರ, ಯಾಕಂತಂದ್ರೆ ಪರವಾಗಿ ಯಾರೂ ಕೂಡ ಈಗ ಮಾತಾಡ್ತಾ ಇಲ್ಲ. ಹಾಗಾದರೆ ಸದ್ಯದ ಸ್ಥಿತಿಯಲ್ಲಿ ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ, ಇದು ಭಾರತೀಯ ಜನತಾ ಪಕ್ಷದ ಸಹೋದರರ ಸವಾಲು. ಇಂಥದ್ದೊಂದು ಸ್ಥಿತಿ ಬಂದೇ ಬರುತ್ತೆ ಅಂಥೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವರು ಲೆಕ್ಕ ಹಾಕಿದ್ರು. ಆದರೆ ಯಡಿಯೂರಪ್ಪ ಇಂಥ ಸೂಚನೆ ಇರಲಿಲ್ಲ ಅನಿಸುತ್ತೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ತಾವೇ ಮುಂದಿನ CM ಅಭ್ಯರ್ಥಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಅನೇಕ ಘಟಾನುಘಟಿ ನಾಯಕರು, ಜೈಟ್ಲಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಹೇಳಿದ್ರು ಕೂಡ ಭಾರತೀಯ ಜನತಾ ಪಕ್ಷದಲ್ಲೇ ಒಳಗೆ 2 ಗುಂಪುಗಳಿದೆ. ಒಂದು ಯಡಿಯೂರಪ್ಪ ವಿರೋಧಿಸ್ತಕ್ಕಂಥ ಗುಂಪು, ಆ ಗುಂಪು ಬಹುತೇಕ ಹೊರಗಡೆ ಬಂದು ಮಾತಾಡೋದಿಲ್ಲ, ಅದು ಯಾರ್ಯಾರ ಮೂಲಕ ಮಾತಾಡಿಸುತ್ತೆ. ಇನ್ನೊಂದು ಕಡೆ RSSನಲ್ಲೂ ಕೂಡ 2 ಬಣಗಳಾಗಿದೆ, ಒಂದು ಯಡಿಯೂರಪ್ಪ ಪರ, ಮತ್ತೊಂದು ಯಡಿಯೂರಪ್ಪಗೆ ವಿರುದ್ಧವಾಗಿ, ಅದು ಕೂಡ ಬಹಿರಂಗವಾಗಿ ಮಾತಾಡಲ್ಲ. ಸೊ ಹಾಗಾದರೆ ಭಾರತೀಯ ಜನತಾ ಪಕ್ಷದಲ್ಲಿ ಈಗಿರ್ತಕ್ಕಂಥ ಬೆಳವಣಿಗೆ ನೋಡ್ತಾ ಇದ್ದರೆ, ಯಡಿಯೂರಪ್ಪ ಏಕಚಕ್ರಾಧಿಪತ್ಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಇದ್ದರೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ಳೋದಕ್ಕೆ ಬಹಿರಂಗವಾಗಿ ಕಾಣಿಸ್ಕೊಂಡು ನಮ್ಮನ್ನೇನು ಟಾರ್ಗೆಟ್ ಮಾಡ್ತಾರೆ, ನಾನು ಹೊರಗೆ ಬಂದರೆ ಏನಾದರೂ ಯಡಿಯೂರಪ್ಪ ಅದನ್ನು ಕಣ್ಣಾಕ್ತಾರೆ, ಈ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಈಶ್ವರಪ್ಪನವ್ರು ಮುಂದೆ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಹಾಗಾದರೆ ಈಶ್ವರಪ್ಪನವರು ಸಡನ್ನಾಗಿ ಇಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನೆಪದಲ್ಲಿ ನಾನು ಹಿಂದೆ ಸಂಘಟನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ, ಅಥವಾ ನಾನು ಹೈಕಮಾಂಡ್ ಲೆವೆಲ್ಗೂ ಕೂಡ ಹೋಗಿ ಇದ್ರ ಬಗ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ಮುಂದೊಂದು ದಿನ ಯಡಿಯೂರಪ್ಪನವರು ಈ ವೇದಿಕೆಗೆ ಬರ್ತಾರೆ, RSS ಕೂಡ ನಮ್ಮ ಜೊತೆಗೆ ಯಾವುದೇ ರೀತಿ ಬೆಂಬಲ ಕೊಟ್ಟಿಲ್ಲ, ಇದು ಹಿಂದುಳಿದ ದಲಿತರ ಸಂಘಟನೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ತರ್ತೀನಿ, ಇವೆಲ್ಲವೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ಈಶ್ವರಪ್ಪ ಮಾಡಿದಂಥ ಒಂದು ರಂಗಸಜ್ಜಿಕೆ, ಒಂದು ಕುಸ್ತಿ ಅಖಾಡಕ್ಕೆ ಯಾವ ರೀತಿ ರೆಡಿ ಮಾಡ್ತಾರೆ ಆ ರೀತಿ ಈಶ್ವರಪ್ಪ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಜೂನ್ ತಿಂಗಳಲ್ಲಿ ಈಶ್ವರಪ್ಪನವರು ಯಡಿಯೂರಪ್ಪನವರ ವಿರುದ್ಧ ಒಂದು ಅಖಾಡ ರೆಡಿ ಮಾಡಿದ್ರು. ಆ ಅಖಾಡ ರೆಡಿ ಮಾಡುವಾಗ ಇಟ್ಟಂಥ ಅನೇಕ ಬೇಡಿಕೆಗಳು ಕೂಡ ಈಗಲೂ ಜೀವಂತ ಆಗಿದಾವ, ಈ ಪ್ರಶ್ನೆಗಳನ್ನು ಕೇಳ್ತಾ 6 ತಿಂಗಳ ಬೇಡಿಕೆಗಳು ಏನು ಈಗಲೂ ಇದಾವ, ಆ ಒಂದೊಂದು ನೋಡ್ಕೊಂಬರೋಣ. ಸೊ ಇದು 6 ತಿಂಗಳ ಹಿಂದಿನ ಬೇಡಿಕೆಗಳು. ಜೂನ್ 29ರಂದು ಏನು ಈಶ್ವರಪ್ಪ ತೊಡೆ ತಟ್ಟಿದ್ರು, ಯಡಿಯೂರಪ್ಪ ಅವರ ಪಕ್ಷದ ಮೇಲೆ ಹಿಡಿತ ಸಾಧಿಸ್ತಾ ಇದ್ದಾರೆ, ಅವ್ರ ಬೆಂಬಲಿಗರಿಗೆ ಮಾತ್ರ ಎಲ್ಲ ಆಯಕಟ್ಟಿನಲ್ಲಿ ಸ್ಥಾನಗಳನ್ನು ಕೊಡ್ತಾ ಇದ್ದಾರೆ, ತಮಗೆ ಬೇಕಾದವ್ರನ್ನ, ತಮ್ಮ ಮಾತನ್ನು ಕೇಳೋರನ್ನ, ತಮ್ಮ ಅಣತಿಯಂತೆ ಕೆಲಸ ಮಾಡೋರಿಗೆ ಮಾತ್ರ ಯಡಿಯೂರಪ್ಪನವ್ರ ಪಕ್ಷದ ರಾಜ್ಯ ಮಟ್ಟದಲ್ಲಿ, ತಾಲೂಕಾ ಜಿಲ್ಲಾ ಮಟ್ಟದಲ್ಲೇ ನೇಮಕ ಮಾಡಿದ್ದಾರೆ. ರಾಜ್ಯ ಕೋರ್ ಕಮಿಟಿ ಅನ್ನುವಂಥದ್ದಿದೆ, ಅದು ಈಗ ಏನು ಮಾಡ್ತಾ ಇದೆ ಗೊತ್ತಿಲ್ಲ, ಆ ಸಮಿತಿಯಲ್ಲೂ ಕೂಡ ಚರ್ಚೆ ಆಗಿಲ್ಲ. ಯಾವ ನಾಯಕರ ಅಭಿಪ್ರಾಯ ಪಡ್ಕೊಂಡು ಯಡಿಯೂರಪ್ಪನವರು ಈ ತೀರ್ಮಾನಗಳನ್ನು, ನೇಮಕಗಳನ್ನು ಮಾಡಿದ್ರು ಅಂಥೇಳಿ ಇದು 6 ತಿಂಗಳ ಹಿಂದೆ ಈಶ್ವರಪ್ಪ ಎತ್ತಿದಂಥ ಪ್ರಶ್ನೆಗಳು. ಪಕ್ಷಕ್ಕಾಗಿ ದುಡಿದ ಪ್ರಾಮಾಣಿಕ ಕಾರ್ಯಕರ್ತರನ್ನ ಯಡಿಯೂರಪ್ಪ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಹೊರಗಿಟ್ಟಿದ್ದಾರೆ. ಅದು ಜಿಲ್ಲಾಧ್ಯಕ್ಷರಿರ್ಬೋದು, ರಾಜ್ಯ ಪದಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಮೋರ್ಚಾಗಳ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿ ನೇಮಕದಲ್ಲಿ ಬೇಕಂತಲೇ ಹೊರಗಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಈಶ್ವರಪ್ಪ ವಿರುದ್ಧ ಯಡಿಯೂರಪ್ಪನವರು KJP ಅಭ್ಯರ್ಥಿಯಾಗಿ ರುದ್ರೇಗೌಡರನ್ನು ಏನು ನಿಲ್ಲಿಸಿದ್ರು, ಅಖಾಡಕ್ಕೆ ಹುರಿಯಾಳಾಗಿ ಇಳಿಸಿದ್ರು, ಅಲ್ಲಿ ಈಶ್ವರಪ್ಪನವರು 3ನೇ ಸ್ಥಾನಕ್ಕೆ ಹೋಗ್ತಾರೆ, ರುದ್ರೇಗೌಡ 2ನೇ ಸ್ಥಾನಕ್ಕೆ ಬರ್ತಾರೆ. ಕೂದಲೆಳೆ ಅಂತರದಲ್ಲಿ ರುದ್ರೇಗೌಡ ಸೋತಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ. ಸೊ ಇದು ಕೂಡ ಈಶ್ವರಪ್ಪನವರಿಗೆ ಒಂದು ರೀತಿ ಏನೋ ಅಂದರೆ ತಲೆ ಕೆಟ್ಟು ಹೋಗಿರ್ತಕ್ಕಂಥದ್ದು. ಅವರ ಮುಂದಿನ ಲೆಕ್ಕಾಚಾರಕ್ಕೆ ಇದು ಒಂದು ಕೂಡ ಎಲ್ಲ ಒಂದು ಕಡೆ ಅಪಾಯದ ಮುನ್ಸೂಚನೆ ಅಂಥೇಳಿ ಈಶ್ವರಪ್ಪನವರು ಪರಿಗಣಿಸಿದರು. ಇದು ಕೂಡ ಈಶ್ವರಪ್ಪನವ್ರ ನೇಮಕಕ್ಕೆ, ಈಶ್ವರಪ್ಪನವ್ರ ಗಮನಕ್ಕೆ ಬರಲಿಲ್ಲ ಈ ನೇಮಕ. BJP ತೊರೆದು KJPಗೆ ಹಾರಿದವರನ್ನೇ BJP ಪದಾಧಿಕಾರಿಗಳನ್ನ ಮಾಡಿದ್ದು ಕೂಡ ಬಹಳಷ್ಟು ಕಾರ್ಯಕರ್ತರು ನೋವುಂಟು ಮಾಡಿದೆ. ಯಡಿಯೂರಪ್ಪನವರು ಇಡೀ ಪಕ್ಷವನ್ನು ತಮ್ಮ ತೆಕ್ಕೆ ತೆಗೆದುಕೊಂಡ್ರು. ಯಾರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದ್ರು, ಯಡಿಯೂರಪ್ಪ ಹೊರಗೆ ಹೋದಾಗಲೂ ಕೂಡ ಪಕ್ಷದ ಪರವಾಗಿ ನಿಂತಂಥವರನ್ನು ಇವತ್ತು ಹೊರಗಿಟ್ಟು ಯಡಿಯೂರಪ್ಪ ತಮಗೆ ಬೇಕಾದವ್ರನ್ನ ನೇಮಕ ಮಾಡಿದ್ದಾರೆ ಅನ್ನೋಂಥ ಆರೋಪ, ಅದನ್ನು ಬದಲಾವಣೆ ಆಗಬೇಕನ್ನುವಂಥ ಬೇಡಿಕೆ ಈಶ್ವರಪ್ಪ 6 ತಿಂಗಳಿಂದ ಇಟ್ಟಿದ್ರು. ಈಗ ಇನ್ನೊಂದಿರ್ತಕ್ಕಂಥದ್ದು ಅನಂತಕುಮಾರ್ ಇರ್ಬೋದು, ಜಗದೀಶ್ ಶೆಟ್ಟರ್, R ಅಶೋಕ್, ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡ, ಇಂಥವರನ್ನು ಕೂಡ ಯಡಿಯೂರಪ್ಪನವ್ರ ವಿಶ್ವಾಸ ತೆಗೆದುಕೊಂಡ್ರ ಗೊತ್ತಿಲ್ಲ.
ಆದರೆ ಈಶ್ವರಪ್ಪನವ್ರು ಮಾತ್ರ ಇದ್ರ ಬಗ್ಗೆ ಒಳಗೆ ಅನೇಕ ವೇದಿಕೆಗಳು ಹೇಳ್ತಾರೆ ಬಂದಿದ್ದಾರೆ. ಪಕ್ಷ ಅಂದರೆ ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪ ಅಂದರೆ ಪಕ್ಷ ಅಲ್ಲ, ಈಗ ಅದೇ ಆಗಿದೆ ಅನ್ನುವಂಥದ್ದು ಈಶ್ವರಪ್ಪನವರ ಮನದಾಳದ ನೋವಿನ ನುಡಿಗಳು. ಮುಂದಿನ ವಿಧಾನಸಭಾ ಚುನಾವಣೆಗೆ ಯಡಿಯೂರಪ್ಪ ತಮಗಿಷ್ಟ ಬಂದವರಿಗೆ ಟಿಕೆಟ್ ಕೊಡ್ತಾರೆ. ಯಾಕಂತಂದರೆ ಯಡಿಯೂರಪ್ಪ ಇವತ್ತು ಪಕ್ಷದಲ್ಲಿ ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಅವರು ತುಳಿದಿದ್ದೇ ದಾರಿ, ಬೇಕಾದವ್ರನ್ನ ನೇಮಕ ಮಾಡ್ಕೊಳ್ತಾರೆ, ಬೇಡಾದವ್ರನ್ನ ಹೊರಗಿಡ್ತಾರೆ. ಸೊ ಇಂಥ ಸ್ಥಿತಿಯಲ್ಲಿ ಈಗ ಆತಂಕ ಇರೋದು ಈಶ್ವರಪ್ಪನವರಿಗೆ ಅಷ್ಟೇ ಅಲ್ಲ, ಈಶ್ವರಪ್ಪನವ್ರ ಹಿಂದ್ಗಡೆ ಇರ್ತಕ್ಕಂಥವ್ರಿಗೆ ನಮಗೇನಾದರೂ ಟಿಕೆಟ್ ಕೈ ತಪ್ಪು ಹೋಗುತ್ತಾ ಮುಂದಿನ ಚುನಾವಣೆಯಲ್ಲಿ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಇದು 6 ತಿಂಗಳ ಹಿಂದೆ ಅವರು ವ್ಯಕ್ತಪಡಿಸಿದ್ದು. ಇನ್ನು ವಿವಿಧ ಮೋರ್ಚಾಗಳಿಗೆ ಪಕ್ಕ ಯಡಿಯೂರಪ್ಪ ಬೆಂಬಲಿಗರನ್ನೇ ತಮ್ಮ ಅಕ್ಕಪಕ್ಕ ಓಡಾಡ್ಕೊಂಡಿರೋರನ್ನೇ ನೇಮಕ ಮಾಡಿದ್ದಾರೆ. ಆ ಮೂಲಕ ಪಕ್ಷದ ಎಲ್ಲ ಮೋರ್ಚಾಗಳನ್ನು ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಶ್ವರಪ್ಪನವರು ವ್ಯಕ್ತಪಡಿಸಿದಂಥ ಒಂದು ಪ್ರಶ್ನೆ. ಈ ಪ್ರಶ್ನೆ ಜೊತೆಗೆ ಆ ನೋವು ಕೂಡ ಆತಂಕ ಕೂಡ ಇದೆ, ಅದು ಕೂಡ ಈಗಿರ್ತಕ್ಕಂಥದ್ದು. ಸೊ ಯಡಿಯೂರಪ್ಪ ಬೇಕಾದಾಗ ಜಾತಿ ರಾಜಕಾರಣ ಮಾಡ್ಬೋದು, ಸಮಾವೇಶದಲ್ಲಿ ಭಾಗಿಯಾಗ್ಬೋದು, ಲಿಂಗಾಯತರ ಸಮಾವೇಶಕ್ಕೆ ಹೋಗ್ಬೋದು, ಮಠಗಳಿಗೆ ಹೋಗ್ಬೋದು. ಆದರೆ ಅವ್ರು ಮಾಡಿದ್ರೆ ಯಾವುದು ತಪ್ಪಲ್ಲ. ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರೆ ತಪ್ಪಾ, ನಾನೇನಾದರೂ ಅಂಥ ಕೆಲಸ ಮಾಡಿದ್ರೆ ನನ್ನನ್ನು ಯಾಕೆ ಇಷ್ಟೊಂದು ಪಕ್ಷ ವಿರೋಧ ಅಂತ ಬಿಂಬಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಕಷ್ಟ ಬಂದಾಗಲೆಲ್ಲ ಜಾತಿನ ಮಠಗಳನ್ನು ಬಳಕೆ ಮಾಡ್ಕೊಳ್ತಾರೆ, ನಾನು ಮಾಡಿದ್ರೆ ತಪ್ಪು ಅನ್ನುವಂಥದ್ದು ಯಾಕೆ ಬಿಂಬಿಸ್ತಾ ಇದ್ದಾರೆ, ಈ ಪ್ರಶ್ನೆ ಕೂಡ ಈಶ್ವರಪ್ಪನವ್ರಿಗಿದೆ. ಟಿಕೆಟ್ ಹಂಚಿಕೆ ಸೂತ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ತಮಗೆ ವೈಯಕ್ತಿಕವಾಗಿ ಶಿವಮೊಗ್ಗ ಕ್ಷೇತ್ರ ನನಗೆ ಟಿಕೆಟು ಇವರು ಯಡಿಯೂರಪ್ಪ ಕೈ ತಪ್ಪಿಸ್ಬೋದು, ತಮಗೆ ಬೇಕಾದ ರುದ್ರೇಗೌಡರನ್ನೇ ಟಿಕೆಟ್ ಕೊಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಬಂದಂಥವ್ರು ಕೂಡ ಟಿಕೆಟ್ ಕೊಡಬೇಕಾಗತ್ತೆ. ಈ ಒಂದು ಸೂತ್ರದ ಬಗ್ಗೆ ಕೂಡ ಈಶ್ವರಪ್ಪನಿಗೆ ಎಲ್ಲ ಒಂದು ಕಡೆ ಅನುಮಾನ ಮತ್ತು ಆತಂಕ ಕಾಡ್ತಾ ಇದೆ. ಇದು 6 ತಿಂಗಳ ಹಿಂದೆ ಹುಟ್ಕೊಂಡಂಥ ಪ್ರಶ್ನೆಗಳು ಮತ್ತು ಬೇಡಿಕೆಗಳು ಈಗಲೂ ಕೂಡ ಅವು ಜೀವಂತ ಆಗಿದ್ದಾವೆ ಅಂತಲೇ ನಾನು ಕೂಡ ಭಾವಿಸಿದ್ದೀನಿ. ಎಸ್, ನನ್ನ ಜೊತೆಗೆ ನಗ್ನಾಗ್ತಾನೆ ಇವತ್ತು ಚರ್ಚೆಗೆ ಹಾಗೆ ಹಾಜರಾಗಿರ್ತಕ್ಕಂಥ BJP ಹಿರಿಯ ನಾಯಕರಂತ ಡಾಕ್ಟರ್ ವಾಮನಾಚಾರ್ಯ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರು ಮಾಹಿತಿ ಭೂಪತಿ ಅವರಿದ್ದಾರೆ. ಭೂಪತಿ ನಿಮಗೂ ಸ್ವಾಗತ. JDS ಹಿರಿಯ ನಾಯಕರಾದಂಥ ಮಲ್ಲಿಂಗೇಗೌಡರಿದ್ದಾರೆ. ಮಲ್ಲಿಂಗೇಗೌಡ ನಿಮಗೂ ಸ್ವಾಗತ. ಸೊ ವಾಮನಾಚಾರ್ಯ ಅವರೇ, ನಿಮ್ಗೆ ಎಷ್ಟು ವಯಸ್ಸು? ನನಗೀಗ 67 ಕಂಪ್ಲೀಟ್ ಆಗಿದೆ, 68ಕ್ಕೆ ಹತ್ತಿರ ಇದೆ. ಸೊ ಹಾಗಾದ್ರೆ ತಾವು ಇನ್ನೂ CM ಕ್ಯಾಂಡಿಡೇಟ್ ಆಗುವ ಎಲ್ಲ ಆರ್ತಿಗಳಿದ್ದಾವೆ ನಿಮಗೆ. ಪರಿಸ್ಥಿತಿಗಳು ಬೇಕಾಗುತ್ತೆ. ಯಾಕೆ ಪ್ರಶ್ನೆ ಬಂತಂದ್ರೆ ಈಶ್ವರಪ್ಪನವ್ರು ಏನಾದ್ರು ಲೆಕ್ಕ ಹಾಕಿರ್ತಕ್ಕಂಥದ್ದು, ನನಗೆ ಇನ್ನೂ ಕೂಡ 75 ಆಗಲ್ಲ ಮುಂದಿನ ವಿಧಾನಸಭೆ ಚುನಾವಣೆ ಆದರೆ, ಯಡಿಯೂರಪ್ಪನವರಿಗೆ 75 ಆಗೋಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಈಶ್ವರಪ್ಪನವರು ಅನೇಕ ಬೇಡಿಕೆಗಳ ಬಟ್ಟಿಯೊಂದಿಗೆ 6 ತಿಂಗಳ ಹಿಂದೆ ಹುಟ್ಟಾಕದಂಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಎಫೆಕ್ಟ್ ಏನಾಗಿದೆ ಅಂದರೆ, ಇವತ್ತು ಪಕ್ಷದ ಟೀಮು ಏನು ಮಾಡಿದ್ದಾರೆ ಬರ ಅಧ್ಯಯನಕ್ಕೆ, ಅದರಿಂದ ಹೊರಗೆ ಹಾಕ್ಬಿಟ್ರು ಅಂದರೆ ಈಶ್ವರಪ್ಪನವರನ್ನ ಪಕ್ಷಕ್ಕೆ ಬೇಡವಾದ್ರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಎರಡು ವಿಷಯಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಒಂದು, ನಮ್ಮ ಪಕ್ಷ ಅಧ್ಯಕ್ಷ ಡ್ರಿವನ್, ಅಂದರೆ ಪ್ರೆಸಿಡೆಂಟ್ ಡ್ರಿವನ್ ಪಾರ್ಟಿ. ಸೊ ಈಗ ವ್ಯಕ್ತಿ ಡ್ರೈವನ್ ಒಂದು ರೀತಿ ನೋಡಿದ್ರೆ ಅಧ್ಯಕ್ಷರು ಏನು ಹೇಳ್ತಾರೋ ಅದು ಫೈನಲ್. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಪಕ್ಷದ ವೇದಿಕೆಗಳೇನಿವೆ ಅಲ್ಲಿಂದನೇ ಎಲ್ಲ ಆ್ಯಕ್ಟಿವಿಟಿ ನಡಿಬೇಕು ಅನ್ನೋದು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರಾದವ್ರದ್ದು ಸಹಜವಾದ ಅಪೇಕ್ಷೆ, ಅದರಲ್ಲಿ ಯಾವುದೇ ಆದಂಥ ಗೈರಿಲ್ಲ. ಆದರೆ ಇನ್ನೊಂದು ಬಾಜುನೂ ಇದೆ. ಏನು ಅಂದರೆ, ಪಕ್ಷದ ಹೊರಗಡೆ ಕೂಡ ಬೇರೆ 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 ಆದಂಥ ವ್ಯವಸ್ಥೆಗಳು, ಸಂಘಟನೆಗಳು, ಜಾತಿ ಗ್ರೂಪ್ಗಳು ವರ್ಕ್ ಆಗ್ತಾನೆ ಇರ್ತವೆ. ನಾವು ಬೇಕನ್ಲಿ ಬ್ಯಾಡ್ ಅನ್ಲಿ, ಇದು ನಮ್ಮ ಏನೊಂದು ಸಾಮಾಜಿಕ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇಲ್ಲಿ ಬರೀ ವ್ಯಕ್ತಿಗತವಾಗಿ ಇಲೆಕ್ಷನ್ಸ್ ನಡೆಯಲ್ಲ. ಇಲ್ಲಿ ಕಮ್ಯುನಿಟಿ ಹೆಸರಿನಲ್ಲಿ ನಡೀತವೆ, ಭಾಷೆ ಹೆಸರಿನಲ್ಲಿ ನಡೀತವೆ, ಆಮೇಲೆ ಏರಿಯಾ ಹೆಸರಿನಲ್ಲಿ ನಡೀತವೆ, ಜಾತಿ ಉಪಜಾತಿಗಳು ಅದರಲ್ಲೂ ಮತ್ತೆ ಇಷ್ಟೊಂದು ಒಡೆದು ನಮ್ಮದು ಗ್ರೂಪ್ಗಳಾಗಿ ಆಸ್ ಎ ಗ್ರೂಪ್. ನಾನು ಸರಳವಾಗಿ ಕೇಳ್ತೀನಿ, ಈಶ್ವರಪ್ಪನವ್ರು BJPಗೆ ಬೇಡ ಆದ್ರ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಯಡಿಯೂರಪ್ಪನವ್ರು ಅನ್ನೋಂಥದ್ದು? ಇಲ್ಲ, ಹಾಗೆ ಮಾಡಿಲ್ಲ. ಅಲ್ಲ, ಒಬ್ಬ ಅಪೋಸಿಷನ್ ಲೀಡರು, ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು, ರಾಜ್ಯಾಧ್ಯಕ್ಷರಾಗಿದ್ದಂಥವ್ರನ್ನ ನೀವು ಏಕಾಏಕಿ ಅವ್ರು ಕೇಳ್ದೇ ಟೀಮಿಂದ ಹೊರಗಿಡ್ತೀರಿ. ಈಶ್ವರಪ್ಪ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾಕೆ ಹೊರಗಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಅಂದರೆ ಈಶ್ವರಪ್ಪನವರು ಪ್ರತ್ಯೇಕವಾಗಿ ಪ್ರಧಾನಿಗಳಿಗೆ ಬರ ರಿಪೋರ್ಟ್ ಕೊಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಅಂದರೆ 2 ರಿಪೋರ್ಟ್ಗಳು ಹೋಗ್ತವೆ ಪ್ರಧಾನಿಗಳಿಗೆ. ಅದರ ಅರ್ಥ ಅಂದರೆ ಈಶ್ವರಪ್ಪ ಮಾನಸಿಕವಾಗಿ ರೆಡಿ ಆಗಿದ್ದಾರೆ, ಯಡಿಯೂರಪ್ಪನವ್ರ ವಿರುದ್ಧ ನಾನು ಫೈಟ್ ಮಾಡಲೇಬೇಕು, ಯಾಕಂದ್ರೆ ನಾನು ಉಳಿದ್ರೆ ನಾನು ಉಳಿಲೇಬೇಕು ಪಾರ್ಟಿಯಲ್ಲಿ. ನೋಡಿ, ಇವು ಈ ಥರದ್ದು ನಮ್ಮದೇನು ಒಂದು ಹೊರಗಡೆಯಿಂದ ನಾವು ಅಸೆಸ್ ಮಾಡ್ತೇವೆ, ಇದಕ್ಕಿಂತ ಬೇರೆ ಆದಂಥ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಒಳಗಡೆನೂ ಇದೆ. ಏನು ಅಂದರೆ, ಮೊದಲನೇದು ಯಡಿಯೂರಪ್ಪನವರು ಅಧ್ಯಕ್ಷರಿರೋದ್ರಿಂದ ಅವ್ರದ್ದೇನು ವ್ಯವಸ್ಥೆ ಇದೆ ಅದರ ಅಂಡರ್ ಎಲ್ಲರೂ ನಡಿಬೇಕು, ಏನಿದ್ರು ಇಲ್ಲಿಂದ ಆಗಬೇಕು ಅಂತಿದೆ. ಈಶ್ವರಪ್ಪನವ್ರಿಗೆ ಒಂದಿಷ್ಟು ಅನ್ಸರ್ಟನಿಟಿ ಇಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಸಮಾಜನೂ ನೋಡಿದೆ, ಅಲ್ಲಿ ಇದ್ದವ್ರಿಗೂ ಅನಿಸ್ತಾ ಇದೆ. ಈ ಸಿಚುವೇಷನ್ನಲ್ಲಿ
ಇಬ್ರು ಕುತ್ಕೊಂಡು ಮಾತಾಡಿದ್ರೆ, ಇವತ್ತು ಮಧ್ಯಾಹ್ನ ಮಾತಾಡಿದ್ದಾರೆ ಅಂತ ಕೂಡ ರಿಪೋರ್ಟ್ಗಳಿದೆ. ಹೈಕಮಾಂಡ್ ಕರೆಸುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹಾ, ಇಬ್ರು ಕುತ್ಕೊಂಡು ಮಾತಾಡ್ತಾರೆ. ಇನ್ನೊಂದು ನಾವೇನು ಹೇಳ್ತೇವೆ ಅಂದ್ರೆ, ಈಶ್ವರಪ್ಪನವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ಲೋ, ಯಡಿಯೂರಪ್ಪನವರೇ ಎಲ್ಲ ತಮಗೆ ಬೇಕಾದವ್ರಿಗೆ ಟಿಕೆಟ್ ಕೊಟ್ಬಿಡ್ತಾರ ನಮ್ಮ ಪಕ್ಷದಲ್ಲಿ ಅಥವಾ ಯಾವುದೇ ಹೈಕಮಾಂಡ್ ಇರುವಂತ ಪಕ್ಷಗಳಲ್ಲಿ ಆ ತರದ ನಿರ್ಣಯಗಳು ಆಗಲ್ಲ. ನೀವು ನೆಕ್ಸ್ಟ್ ಮಾತಾಡ್ತೀನಿ. ಮಲ್ಲಿಂಗೇಗೌಡರು ಚೆನ್ನಾಗಿ ಗೊತ್ತಿದೆ ಈ ಒಬ್ಬ ವ್ಯಕ್ತಿ ಕೇಂದ್ರಿತ ಪಾರ್ಟಿಗಳ ಸಮಸ್ಯೆ. ಇವನ್ ನಿಮ್ಮ ಪಾರ್ಟಿನೂ ಕೂಡ ದೇವೇಗೌಡ, ನೀವು ರೈಟ್ ಅವ್ರ ಹಂಗೆ ಒಪ್ತಿರ ಬಿಡ್ತಿರೋ, ದೇವೇಗೌಡ ಇಲ್ಲ ಪ್ರಾದೇಶಿಕ ಪಕ್ಷಗಳೆಲ್ಲ ವ್ಯಕ್ತಿಗೆ. ಇವತ್ತು ಯಡಿಯೂರಪ್ಪನವರು ಕೂಡ ಕರ್ನಾಟಕದ ಮಟ್ಟಿಗೆ ಒಬ್ಬ ಪ್ರಾದೇಶಿಕ ನಾಯಕರ ತರನೇ ಬಿಂಬಿಸ್ತಾ ಆಗಿರೋದ್ರಿಂದ, ಜಾತಿ ಮತ್ತು ಪ್ರಾದೇಶಿಕ ನಾಯಕತ್ವ ಯಡಿಯೂರಪ್ಪನವರ ಮುಖದಲ್ಲಿ ಇರೋದ್ರಿಂದ ಆ ಕಾರಣಕ್ಕೆ ಅವರು ಕೆಜೆಪಿ ಅನ್ನುವಂಥದ್ದು ಹುಟ್ಟಾಕಕ್ಕೆ ಹೋಗಿದ್ದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹೌದು, ಪ್ರಾದೇಶಿಕ ಪಕ್ಷಗಳು ಬೇಕು, ಎರಡು ರಾಷ್ಟ್ರೀಯ ಪಕ್ಷಗಳು ಸರ್ವನಾಶ ಆಗ್ಬೇಕು ಅಂತ ಯಡಿಯೂರಪ್ಪನ ಭಾಷಣ ಮಾಡಿದ್ರು. ದೇವೇಗೌಡರು ಈ ಯಡಿಯೂರಪ್ಪ ಅವಾಗ ಬಹಳ ಖುಷಿಯಾಗಿ ಮಾತಾಡ್ತಾ ಇದ್ರು ಪ್ರಾದೇಶಿಕ. ನಾನು ಹೇಳ್ತೀನಿ ಪ್ರಶ್ನೆ ಇಷ್ಟೇ ಮಲ್ಲಿಂಗೇಗೌಡ್ರೆ, ಇವತ್ತು ಯಡಿಯೂರಪ್ಪ ಒಬ್ಬ ಮಾಸ್ ಲೀಡರ್, ಒಬ್ಬ ಏಕ ವ್ಯಕ್ತಿ ನಾಯಕ. ಈಗ ಬಂದಿರತಕ್ಕಂಥ ಪ್ರಶ್ನೆ ಅಂದರೆ, ನಾನು ಹಿಂದಿನ ಅನುಭವಗಳನ್ನು ನಾನು ಇವತ್ತು ಮತ್ತೆ ರಿಪೀಟ್ ಆಗಿ ನಾನು ಮೈ ಮೇಲೆ ಹಾಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಪುಟ್ಟಸ್ವಾಮಿನ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಮಾಡ್ಕೊತೀನಿ, ಪ್ರಧಾನ ಕಾರ್ಯದರ್ಶಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪೋಸ್ಟ್ ಬಿಜೆಪಿಯಲ್ಲಿ ಅಧ್ಯಕ್ಷ ಆದ್ಮೇಲೆ ಶೋಭಾ ಕರಂದ್ಲಾಜೆ ಮಾಡ್ತೀನಿ, ದಲಿತ ಮೋರ್ಚಾಗೆ ವೀರಯ್ಯನ್ ಮಾಡ್ತೀನಿ, ಮಹಿಳಾ ಮೋರ್ಚಾಗೆ ಮಂಜುಳಾ ಮಾಡ್ತೀನಿ, ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದು ಮಂಜುಳಾ ಮಾಡ್ತೀನಿ, ಜಿಲ್ಲಾಧ್ಯಕ್ಷ ಶಿವಮೊಗ್ಗ ಬರ್ತೀನಿ. ಕರ್ನಾಟಕದಿಂದ ಬಹಳ ಇಂಪಾರ್ಟೆಂಟ್ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಯಾರು ಅಂದ್ರೆ ರುದ್ರಗೌಡ್ರು ಯಾರು ಅಂದ್ರೆ ಈಶ್ವರಪ್ಪನವರ 3ನೇ ಸ್ಥಾನಕ್ಕೆ ಕಳಿಸಂತ ವ್ಯಕ್ತಿ. ಸೊ ಇಷ್ಟೆಲ್ಲವೂ ಇದ್ದ ಮೇಲೆ ಈಶ್ವರಪ್ಪ ಎತ್ತಿರ್ತಕ್ಕಂಥ 10, 15, 20 ಪ್ರಶ್ನೆಗಳು ಸಹಜವಾಗಿದೆ, ಸರಿಯಾಗಿದೆ ಅಂತ ನಾನು ಹೇಳ್ತೀನಿ. ಖಂಡಿತ ಅದಕ್ಕೆ ಅದು ಅವರು ಆನ್ಸರ್ ಮಾಡ್ಬೇಕು. ಈಗ ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಯಾಕೆ ನೀವು ಈಗ ಕೇಳಿದ್ರಲ್ಲ ನನ್ನ ಪ್ರಶ್ನೆ, ಅದೆಲ್ಲವೂ ಕರೆಕ್ಟ್ ಆಗಿದೆ. ಯಾಕೆ ಅಂತಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷಗಳಲ್ಲಿ ತಾವು ಮಾತು ಹೇಳಿದ್ರೆ ಎಲ್ಲವೂ ಸಹ ಏಕ ವ್ಯಕ್ತಿ ಅಥವಾ ಒಂದು ಕುಟುಂಬದ ಇದರಲ್ಲಿ ಕರೆಕ್ಟ್, ಇವರು ಕರೆಕ್ಟ್ ಹೇಳ್ತೀನಿ. ಅದಕ್ಕೆ ಬರ್ತೀನಿ ನಾನು. ಪ್ರಾದೇಶಿಕ ಪಕ್ಷಗಳು ಮಾತ್ರ ಇಲ್ಲ ಏಕ ವ್ಯಕ್ತಿಯ ಕೈ ಕೆಳಗಿರ್ತವೆ, ಇಲ್ಲ ಕುಟುಂಬದ ಇದರಲ್ಲಿ ಕೈ ಕೆಳಗಿರ್ತವೆ. ಆದರೆ ಅದು ನ್ಯಾಷನಲ್ ಪಾರ್ಟಿಗಳಿಗೆ ಅನ್ವಯಿಸಲ್ಲ. ಇವಾಗ CPM, CPI, ಹೇಳ್ತೀನಿ, ಕಾಂಗ್ರೆಸ್, ಬಿಜೆಪಿಗೆ. ಬಟ್ ಇಲ್ಲಿ ಕರ್ನಾಟಕ ಅನ್ವಯಿಸ್ತಾ ಇದೆ. ಇಲ್ಲ ನಾನು ಅನ್ವಯಿಸಲ್ಲ. ಇಲ್ಲ ಮುಂದಕ್ಕೆ ಬರ್ತಾ ಇದ್ದೀನಿ, ಅನ್ವಯಿಸಲ್ಲ. ಆದರೆ ನನಗೆ ಅರ್ಥ ಆಯ್ತಾ ಇಲ್ಲ. ಈಗ 3 ಸಾರಿ ಗೆದ್ದಿರ್ತಕ್ಕಂಥ ಶಿವರಾಜ್ ಚೌಹಾಣ್ ಅವರು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ವಸುಂಧರಾ ರಾಜೆ ಅವರು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೀವು ಹೇಳ್ದಂಗೆ ಇದು ಬಿಜೆಪಿ ನ್ಯಾಷನಲ್ ಪಾರ್ಟಿ ಅಂತಕ್ಕಂಥದ್ದನ್ನೇ ಯಡಿಯೂರಪ್ಪ ಮರ್ತು ಬಿಟ್ಟವ್ರು. ಕರ್ನಾಟಕಕ್ಕೆ ಬಿಜೆಪಿ ಸಪರೇಟ್ ಆ ಥರದ್ದು ಫೀಲ್ ಆಗ್ತಾ ಇದೆ. ಮರ್ತು ಬಿಟ್ಟವ್ರ ಬಿಜೆಪಿ ನ್ಯಾಷನಲ್ ಪಾರ್ಟಿ ಮರ್ತು ಬಿಟ್ಟವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಬಿಜೆಪಿ ಅಂದ್ರೆ ನಂದೇ ಕಡೆ ಆಯ್ತು, ನನ್ನ ಇಷ್ಟ ಬಂದಾಗ ಹೌದು ಸೋತ್ರು. ಅದಕ್ಕೆ ನಾನೇ ಇವಾಗ ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ, ಬಹುಶಃ ನನಗೇನು ಅನ್ಸುತ್ತೆ, ನಮ್ಮ ಅಮನಾಚಾರ್ಯರು ಒಪ್ಕೋತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬಹುಶಃ ಯಡಿಯೂರಪ್ಪನವ್ರನ್ನ ಈಗ 2 ವರ್ಷದ ಹಿಂದೆನೇ, ಈಗ 1.5 ವರ್ಷ ಮೊದಲನೇ ಅವ್ರನ್ನ ನೀವು ಮುಖ್ಯಮಂತ್ರಿ ಅಂತ ಹೇಳುವಂಥ ಅನೌನ್ಸ್ ಮಾಡಾಕ್ಬಿಟ್ಟಿದ್ದಾರೆ. ಈಗ ಅವ್ರಿಗೇನಾಗಿದೆ, ಒಂದು ರೀತಿ ಸರ್ವಾಧಿಕಾರತ್ವದ ಇದಕ್ಕೆ ಹೋಗ್ಬಿಟ್ಟಿದೆ. ಇವಾಗ ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅವರು ಬಹುಶಃ ನನ್ನ ಹಿಂದೆ ಬರದೇ ಇರತಕ್ಕಂಥ, ನಾನು KJP ಮಾಡಿದಾಗ ನಾನು ಯಾರ್ಯಾರನ್ನ ಬೆಳೆಸ್ದೆ ಅವರು ನನ್ನ ಹಿಂದೆ ಬರಲಿಲ್ವಲ್ಲ, ಅವ್ರನ್ನ ಯಾಕೆ ನಾನು ಪುನಃ ವಿಶ್ವಾಸ ತಗೋಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಹೋಗಿರ್ತಾರೆ ಅಂತ ಅನ್ನೋದು ನನ್ನ ಭಾವನೆ. ಈ ನೇಮಕಗಳು ಆಗಿದೆ ಅಂತ ಆ ಥರ ಆಗಿದೆ. ಯಾವುದು ಕೂಡ ಏನೋ ರೇ ಪ್ರಪಂಚದಲ್ಲಿ ಅಪಾಯಿಂಟ್ಮೆಂಟ್ಗಳು ಹಾಗೆ ಇದೆ. ನಂಬರ್ 1. ನಂಬರ್ 2 ಹೇಳ್ತೀನಿ ನಿಮಗೆ. ಈಗ ಅವ್ರನ್ನ ಯಾತಕ್ಕೆ ಒಂದು ನಮಗೆ ಎದುರುಗಡೆ ಒಂದು ಈಗ ಹೇಗೆ ಅಂದರೆ, ಈಗ ನಾವು ಕೂತಂಗೆ ಎದುರುಗಡೆ ಕೂತು ಈಗ ಹಿಂದುಳಿದ ಮೋರ್ಚಾ ಮಾಡಿದ್ರು. ನಮ್ಮ ಅಮನಾಚಾರ್ಯ ಗೊತ್ತಿದೆ, ನವೆಂಬರ್ 27 ಇಲ್ಲ ಅದು ಎಲ್ಲ ಚಟುವಟಿಕೆಗಳಿಂದ ಅವ್ರು ದೂರ ಇಟ್ಟರು. ಯಾವುದಕ್ಕೂ ಅವರು ಸೇರಿಸ್ಕೊಳ್ಳಿಲ್ಲ. ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿದ್ದಾರೆ ಕೌನ್ಸಿಲ್ನಲ್ಲಿ ಅಂತೇಳಿ ವೇದಿಕೆ ಮೇಲೆ ಆದರು. ಆದರೆ ಈ ಬ್ರಿಗೇಡ್ ಮಾಡ್ತಿರೋ ಕೆಲಸ ಏನು, ಈ ಈಶ್ವರಪ್ಪನವ್ರು ಬ್ರಿಗೇಡ್ ಮಾಡ್ತಿರೋ ಕೆಲಸ ಏನು, ನಾವು ಅವ್ರು ಬಿಟ್ಬಿಟ್ರು. ಇವಾಗ ಹಿಂದನೇ ನಾವು ಅಂದ್ರೆ ಹಿಂದುಳಿದ ದಲಿತ ಹಿಂದಿಂದ ಯಡಿಯೂರಪ್ಪ ಸಪೋರ್ಟ್ ಮಾಡ್ತೀವಿ ಅಂತ ನಿಮಿಷ ಬಂದೆ. ಹಿಂದಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಯಡಿಯೂರಪ್ಪನವರಿಗೆ ಈಶ್ವರಪ್ಪನವ್ರು 100 ಸಲ ಹೇಳಿದ್ರು ಕೂಡ ಯಡಿಯೂರಪ್ಪನವ್ರ ನಂಬಿಕೆ ಇಲ್ಲ. ನಾವು ಹಿಂದಿಂದ ಅಂದ್ರೆ ಬಹಳ ಡೇಂಜರು ಅಂತ ಜೊತೆಗೆ ಹೇಳ್ತಾ ಇಲ್ಲ. ಈಶ್ವರಪ್ಪನವ್ರು ನಾವು ಹಿಂದಿರ್ತೀವಿ ಅಂದ್ರೆ ಯಡಿಯೂರಪ್ಪನವ್ರ ನಂಬಿಕೆ ಇಲ್ಲ. ಆಮೇಲೆ ಈಶ್ವರಪ್ಪನವ್ರಿಗೆ ಒಂದೇನಾಗ್ಬಿಟ್ಟಿದೆ ಅಂದ್ರೆ, ನಾನು ನೇರವಾಗಿ ಹೇಳ್ಬಿಡ್ತೀನಿ, ಈಶ್ವರಪ್ಪನವ್ರಿಗೆ ಒಂದು ಆಸೆ ಹುಟ್ಟಿಸಿರ್ತಾರೆ. ಮೋಸ್ಟ್ಲಿ ಅದು ಸಂಘ ಪರಿವಾರದವ್ರು ಹುಟ್ಟಿಸಿದಾರೋ, BJPಯಲ್ಲವರು ಯಡಿಯೂರಪ್ಪ ಆಗದಿರೋರು ಹುಟ್ಟಿಸಿದಾರೋ. ನೋಡಪ್ಪ, ಲಿಂಗಾಯತರು ಆಗೋಗ್ಬಿಟ್ರು ಇಬ್ರು, ಒಬ್ಬರು ಯಡಿಯೂರಪ್ಪ, ಇನ್ನೊಬ್ರು ಜಗದೀಶ್ ಶೆಟ್ಟರು. ಒಕ್ಕಲಿಗರು ಆಗೋಗ್ಬಿಟ್ರು, ಯಾರು ಸದಾನಂದ ಗೌಡರು ಆದರು. ಅದಾದ್ಮೇಲೆ ಅಶೋಕ್ ಡೆಪ್ಯೂಟಿ CM ಆದರು. ನೀನೊಬ್ಬ ಹಿಂದುಳಿದವ, ಸಿದ್ದರಾಮಯ್ಯ CM ಆಗಿದ್ದಾರೆ, ನೆಕ್ಸ್ಟ್ ನಿನ್ನ ಪಾರ್ಟಿ ಬರುತ್ತೆ, ನೀನು ಹೀಗೆ ಕ್ಲೇಮ್ ಮಾಡು, ಕಟ್ಟು ಸಂಘಟನೆ ಹೊರಡು ಜನರ ಮಧ್ಯೆ. ಯಡಿಯೂರಪ್ಪ ಅದೇನು ಮಾಡ್ತಾ ನೋಡ್ಕೋತೀವಿ ಅಂತ ಅಂದಿರ್ಬೋದಲ್ವಾ? ಆ ಸಾಧ್ಯತೆ ಇದೆ ರಾಜಕೀಯವಾದ ಲೆಕ್ಕಾಚಾರ ಮ್ಯಾಥಮೆಟಿಕ್ಸಲ್ಲಿ.
ಅಲ್ಲ, ನೀವು ಹೇಳೋ ಲೆಕ್ಕಾಚಾರ ಕರೆಕ್ಟು. ಹೆಂಗೆಂದರೆ BJPಯಿಂದ ವೀರಶೈವರು ಮುಖ್ಯಮಂತ್ರಿಗಳಾದರು, ಒಕ್ಕಲಿಗರು ಮುಖ್ಯಮಂತ್ರಿಗಳಾದರು, ಆಮೇಲೆ BJP ಅಂತ ಪಕ್ಷಕ್ಕೆ ಹಿಂದುಳಿದ ವರ್ಗದವ್ರು ಮುಖ್ಯಮಂತ್ರಿಗಳಾಗಲಿಲ್ಲ ಅನ್ನೋ ನೋವಿಲ್ಲ, ಬ್ರಾಹ್ಮಣರು ಯಾರು ಆಗಲಿಲ್ವ ಅನ್ನೋ ನೋವು ಭಾಳ ಇರ್ತದೆ ಅವ್ರಿಗೆ. ಯಾಕಂದ್ರೆ ವಾಮನಾಚಾರ್ಯರು ಪಾಪ 67 ಅಂತ ಹೇಳಿದ್ರೆ ಅವ್ರು ಇನ್ನೂ ಎಲಿಜಿಬಲ್ ಇದ್ದಾರೆ. ಇಲ್ಲಿ ಯಾಕೆಂದ್ರೆ ಅನಂತಕುಮಾರ್ ಫ್ಯಾಕ್ಟರ್ ಇದೆಯಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರು ಈಸ್ ಆಲ್ಸೋ ಸೀನಿಯರ್ ಮೋಸ್ಟ್ ಲೀಡರ್. ಇವತ್ತು ಎಷ್ಟು ಸಲ MP ಆಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಯಡಿಯೂರಪ್ಪನವರು, ಈಶ್ವರಪ್ಪನವರು ಕಾಮನ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಅವರಿಬ್ಬರು RSS ಬ್ಯಾಕ್ಗ್ರೌಂಡ್ನಿಂದ ಬಂದಿರೋರು. ಸೊ ಇಲ್ಲಿ ಒಂದು ಏನಾಗುತ್ತೆ ಅಂದರೆ ನೋಡಿ, ಅವರಿಬ್ಬರು ಕೂಡ ಹಿಂದುಳಿದ ಸಮಾವೇಶ ಇವರು ಮಾಡ್ತಾರೆ, ಹಿಂದ ಸಂಘಟನೆ ಇವರು ಮಾಡ್ತಾರೆ. ಆದರೆ ಅಲ್ಪಸಂಖ್ಯಾತರನ್ನ ಬಿಟ್ಟು ಮಾಡ್ತಾರೆ. ಕಾರಣ ಏನು ಅಂದರೆ ಅವರು ನಾವಿಬ್ಬರು RSS ಇಂದ ಬಂದಿರೋರು. ಪ್ರಶ್ನೆ ಇಲ್ಲ, ಅದು ಪ್ರಶ್ನೆ ಬರಲ್ಲ. ಅಲ್ಲ, 282 ಜನ MP ಗಳಿದ್ರೆ ಅವ್ರ ಲೋಕಸಭೆಯಲ್ಲಿ ಒಬ್ಬರು ಮುಸ್ಲಿಂ MP ಇಲ್ಲ ಅವ್ರ ಪಾರ್ಟಿ ಒಳಗೆ. ಇದು ಇಟ್ ಇಸ್ ಆಲ್ಸೋ ಎ ಫ್ಯಾಕ್ಟ್. 282ರಲ್ಲಿ ಒಬ್ಬ ಮುಸ್ಲಿಂ MP ಇಲ್ಲ ಲೋಕಸಭಾದಲ್ಲಿ, ರಾಜ್ಯಸಭಾದಲ್ಲಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಸಾಮಾನ್ಯವಾಗಿ ಅವ್ರ ಸ್ವಭಾವ ಏನು ಅಂದರೆ ಆನೆ ನಡೆದಿದ್ದ ದಾರಿ ಅನ್ನಂಗೆ ಹೋಗ್ತಾರೆ. ಅವರು 2013 ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಕರ್ನಾಟಕ ಜನತಾ ಪಾರ್ಟಿ ಏನು ಕಟ್ಟಿದ್ರಲ್ಲ, ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಜೊತೆಲಿ ಅವರೆಲ್ಲ ಒಂದು ಗುಂಪು ಸೇರಿಕೊಂಡು ಅವ್ರು ಏನು ಹೇಳಿದ್ದು ಅವತ್ತು ಅಂತ ಹೇಳಿದ್ರೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸಬೇಕು, ಎರಡನೇದು BJPನ ನಾಶ ಮಾಡಬೇಕು ಅಂತ. ನನ್ನ ಉದ್ದೇಶನೇ BJPನ ನಾಶ ಮಾಡೋದು ಅಂತ ಹೇಳಿದ್ರು ಅವ್ರು. ಇನ್ನೂ ಜನ ಮರ್ತಿಲ್ಲ ಅದನ್ನು. ಸೊ ಇಂಥ ಒಂದು ಧೋರಣೆ ಇಟ್ಕೊಂಡು ಅವ್ರು ಹೊರಟಾಗ ಪ್ರಶ್ನೆ ಏನಂದ್ರೆ, ಯಡಿಯೂರಪ್ಪ ಪಕ್ಷಕ್ಕೆ ಬಂದು ಹೋಗ್ತಾರೆ, ಪಕ್ಷ ಅಂತ 106 ಯಡಿಯೂರಪ್ಪ ಪಕ್ಷಕ್ಕಿಂತ ಯಡಿಯೂರಪ್ಪ ದೊಡ್ಡ ಹೋದ್ರು ಹೋಗ್ಲಿ ಒಂದ್ಸಲ ಸರ್ಕಾರ ಜೈಲಿಗೆ ಹೋಗಿದ್ದವರು CBI ತನಿಖೆಯನ್ನು ಎದುರಿಸ್ತಾ ಇರತಕ್ಕಂಥವ್ರು ಪಕ್ಷದಿಂದ ಹೊರ ಹೋಗಿರೋ ಸಂತೋಷ ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಅಷ್ಟೆಲ್ಲ ಮಾಡಿ ಪಕ್ಷದಿಂದ ಹೊರಗೋಗಿ ಪಕ್ಷ ಕಟ್ಟಿಯೂ ಕೂಡ 10% ಓಟ್ ತೊಗೊಂಡ್ರವರು. BJP ಅವರಿಗೆ ಒಂದು ಸಮಸ್ಯೆ ಏನಿದೆ, BJP ಅವರು ಎಲೆಕ್ಷನ್ ಇನ್ನೂ 2 ವರ್ಷ ಇರುವಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿನ ಘೋಷಣೆ ಮಾಡೋ ಅಗತ್ಯ ಇರಲಿಲ್ಲ. ಅವ್ರಿಗೆ ಆ ಸಮುದಾಯದಿಂದ ನಮ್ಗೆ ಏಟಾಗಿದೆ ಅಂತ ಮನವರಿಕೆ ಆಗಿರ್ಬೇಕು ಮೋಸ್ಟ್ಲಿ. ಆದ ಕಾರಣ ಆ ಸಮುದಾಯದವ್ರನ್ನ ಮುಂದೆ ಇಟ್ಕೊಂಡು ಹೋದರೆ ಮಾತ್ರ ನಾವು ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅಂತ ಗೊತ್ತು. ಹಂಗಾಗಿ ಘೋಷಣೆ ಮಾಡಿದ್ದಾರೆ. ಆಮೇಲೆ ಇದರಿಂದ ಕಾನ್ಸ್ಪಿರೇಷನ್ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಏನು ಕಾನ್ಸ್ಪಿರಸಿ ಅಂದರೆ, ಈಗ ಅವ್ರದ್ದೇ ಒಂದು ಏನು ಅಲಿಖಿತ ಸಂವಿಧಾನ ಇದೆ. 75 ವರ್ಷ ಯಾರು ಆಗ್ತಾರೆ ಅವ್ರನ್ನ ನಾವು ಸಂಘಟನೆಯಿಂದ ಹೊರಗಡೆ ಇಡ್ತೀವಿ ಅಂತ. ಅದೇ ತರ ಈಗ ಎಲ್ ಕೆ ಅದ್ವಾನಿ ಅವ್ರನ್ನ ಹೊರಗಿಟ್ಟಾರೆ. ಈ ತರ ವಯಸ್ಸಾದವ್ರನ್ನೆಲ್ಲ ಅವ್ರ ಪಕ್ಷದ ಸಂಘಟನೆ ಮತ್ತೆ ಜವಾಬ್ದಾರಿಗಳಿಂದ ದೂರ ಇಟ್ಟಿದ್ದಾರೆ. ಸೊ ಈ ಒಂದು ಲೆಕ್ಕಾಚಾರ ಡೀಟೇಲ್ ಮಾತಾಡ್ತೀನಿ. ನಮ್ಮ ಜೊತೆಗೆ BJP ನಾಯಕರು ಮತ್ತೆ ಸಂಗೊಳ್ಳಿ ರಾಯಣ್ಣ ಜೊತೆ ಬ್ರಿಗೇಡ್ ಜೊತೆ ಕೂರಿಸ್ಕೊಂಡಂತ ವೆಂಕಟೇಶ್ ಮೂರ್ತಿ ಅವರ ಮಾಜಿ ಮೇಯರ್ ಆಗಿದ್ದಂಥವ್ರು. ವೆಂಕಟೇಶ್ ಮೂರ್ತಿ ಸ್ವಾಗತ. ನೇರ ಕೇಳ್ತೀನಿ, ಏನು ಈಶ್ವರಪ್ಪನವರು ನೀವೆಲ್ಲ ಹೊರಟ್ರಿ ಒಂದು ಕಡೆ ಸಂಗೊಳ್ಳಿ ರಾಯಣ್ಣ ಹೆಸರು ಹಿಂದುಳಿದ ದಲಿತರ ಸಂಘಟನೆ ಮಾಡಕ್ಕೆ, ನಿಮ್ಮ ಪಕ್ಷದ ನಾಯಕರನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೊರಗೆ ಹಾಕ್ಬಿಟ್ಟಿದ್ದಾರೆ, ಅಂದರೆ ನೀವು BJP ಬೇಡ ಆಗಿದೆಯಾ ಅಂತ ಇಡೀ ಈಶ್ವರಪ್ಪ? ಸರ್, ನಾವು ಸಂಘಟನೆ ಮಾಡ್ಕೊಂಡು ಬ್ರಿಗೇಡ್ಗೆ ಹೋಗ್ತಾ ಇದ್ವಿ, ಪಕ್ಷಕ್ಕೂ ಅದರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಅದು ಬೇರೆ. ಈಶ್ವರಪ್ಪ ನಮ್ಮ ಸಂಘಟನೆಯಲ್ಲೇನು ಪದಾಧಿಕಾರಿ ಅಲ್ಲ, ಅವರು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯಡಿಯೂರಪ್ಪ ಅವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿರೋದ್ರಿಂದ ಈಶ್ವರಪ್ಪ ಇರ್ಬೋದು, ನಾವು BJP ಕಾರ್ಯಕರ್ತರು ಏನಿದ್ದೀವಿ ನಾವೆಲ್ಲ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ವಿ. ಅದರಲ್ಲಿ ಇರೋದಿಲ್ಲ. ಅಲ್ಲ, ಈಗ ಬರ ಟೀಮ್ ಇದೆಲ್ಲ ತಂಡ ಮಾಡಿದಾರಲ್ಲ, ಅಶೋಕ್, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ಟೀಮ್ ಮಾಡಿದಾರಲ್ಲ, ಟೀಮಲ್ಲಿ ನೇತೃತ್ವ ಕೊಡೋದು, ಆಮೇಲೆ ಕ್ಯಾಪ್ಟನ್ಶಿಪ್ ಬೇಡ, ಟೀಮಲ್ಲಿ ಮೆಂಬರು ಮಾಡ್ಕೊಂಡಿದ್ದಲ್ಲ ಈಶ್ವರಪ್ಪನವ್ರನ್ನ. ಅಂದರೆ ಈಶ್ವರಪ್ಪ BJP ಬೇಡ, ತೊಂದರೆ ಇಲ್ಲ, ಹೋದ್ರೂ ಪರವಾಗಿಲ್ಲ, ಅವಳು ಸಂಗೊಳ್ಳಿ ರಾಯಣ್ಣ ಮಾಡ್ಕೊಂಡಿರಲಿ, ರಾಜ್ಯ ತುಂಬ ತಿರುಗಾಡಲಿ, ಟೈಮ್ ಪಾಪ ಅವ್ರಿಗೆ ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಈಗ ಪಕ್ಷದಲ್ಲಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ವ್ಯಂಗ್ಯವಾಗಿನೇ ಪಾಪ ಅವ್ರು ಭಾಳ ಬಿಜಿ ಇದ್ದಾರೆ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು, ಅವ್ರು ಓಡಾಡ್ಕೊಂಡಿದ್ದಾರೆ, ಮಾಡಲಿ. ಅಲ್ಲ, ಪಕ್ಷದಲ್ಲಿ ಬೇರೆ ಬೇರೆ ಕೆಲಸ ಕೊಟ್ಟಿರ್ಬೇಕು ಈಶ್ವರಪ್ಪನವ್ರಿಗೆ. ಏನ್ ಕೆಲಸ? ಕೆಲಸ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಾಳೆ ಮುಖ್ಯಮಂತ್ರಿಗಳು ಬರ ಪರಿಹಾರಕ್ಕೆ ಪ್ರಧಾನಮಂತ್ರಿಗಳು ನೋಡಕ್ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಬೇರೆ ಏನಾನ ಪಕ್ಷದಲ್ಲಿ ಯಡಿಯೂರಪ್ಪ ಅವರು ಬೇರೆ ಬೇರೆ ಕೆಲಸ ಕೊಟ್ಟಿರ್ತಾರೆ. ಅವ್ರಿಗೆ ಯಾವುದಕ್ಕೂ ಕರಿತಾ ಇಲ್ಲ. ಈಗ ಅಲ್ಲ, ಪಕ್ಷದಲ್ಲಿ ವಿರೋಧ ಪಕ್ಷ ನಾಯಕರು ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡೋದ್ರಿಗೆ ಬರ ಪರಿಹಾರದ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೆ ಹೋಗಿ DC ಸಭೆ ಮಾಡ್ತಾ ಇದ್ದಾರೆ. ಅದರಿಂದ ಪಕ್ಷದಲ್ಲೇ ಅವ್ರಿಗೆ ಒಳ್ಳೆಯ ಸ್ಥಾನ ಕೊಟ್ಬಿಟ್ಟು ಪಕ್ಷದಿಂದ ದೂರ ಇಟ್ಟಿರೋದಂಥದ್ದು ಎಲ್ಲಿದೆ? ವೆಂಕಟೇಶ್ ಮೂರ್ತಿ ಅವರೇ, ಈಶ್ವರಪ್ಪನವರು ಪ್ರತಿಪಕ್ಷ ನಾಯಕರಾಗಿ ಕೊಟ್ಟಿದ್ದಾರೆ, ಅವ್ರಿಗೆ ಪಕ್ಷ ಬೇರೆ ಬೇರೆ ಕೆಲಸ ಕೊಟ್ಟಿದ್ದಾರೆ, ನಾಳೆ ಪ್ರಧಾನಿಗಳು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈಶ್ವರಪ್ಪ ಸಪ್ರೇಟ್ ರಿಪೋರ್ಟ್ ಕೊಡ್ತಾರ ಪ್ರಧಾನಿಗಳಿಗೆ? ಇಲ್ಲ, ಇನ್ನೊಂದು ಇಲ್ಲ,
ಅವರು ಈಗಾಗಲೇ ಏನು ವಿರೋಧ ಪಕ್ಷ ನಾಯಕರದು ಬರ ಪರಿಹಾರ ವಿಷಯದಲ್ಲಿ ಏನು ರಾಜ್ಯಾಧ್ಯಕ್ಷರಿಗೆ ಇವ್ರು ಏನು 3 ಟೀಮ್ ಇದ್ದಾರೆ ಅವರು ವರದಿ ಕೊಡ್ತಾರೆ. ಅಲ್ಲ ಅದು ಪಾರ್ಟಿ ರೈಟ್ ಸ್ವಾಮಿ, ನಾನು ಹೇಳ್ತಾರೆ ಪಾರ್ಟಿದಲ್ಲ, ಇದು ಇವ್ರು ಸಪರೇಟ್ ಆಗಿ ಹೋಗಿದಾರ ಅದ್ರ ಬಗ್ಗೆ ರಿಪೋರ್ಟ್ ಇವರು ಇಲ್ಲ ಅದ್ರ ಬಗ್ಗೆ ಇಲ್ಲ ಕೊಡಲ್ಲ. ಅದು ಮುಖ್ಯಮಂತ್ರಿ ಮಾಹಿತಿ ಪ್ರಕಾರ ಈಶ್ವರಪ್ಪನವರು ಸಪರೇಟ್ ಆಗಿ ಪ್ರಧಾನಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾರೆ. ಕೊಡಬಹುದು, ಸಾಧ್ಯತೆ ಇದೆ. ಯಾಕೆ ತಪ್ಪೇನಿದೆ ಮೂರ್ತಿ ಅವರೇ ಇದಕ್ಕೆ ಹಿಂದೆ ಮಾಡಿದ್ರಲ್ಲ ಬಿಜೆಪಿ ಅವರು ಜೋಶಿ ಇದ್ದಾಗ ಅವ್ರಿಗೆ ಟೀಮ್ ಮಾಡಿದ್ರಲ್ಲ. ಜೋಶಿ ಅವರು ಇದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ ಇಬ್ಬರು ವಿರೋಧ ಪಕ್ಷದ ನಾಯಕರು ಮೇಲ್ಮನೆ ಮತ್ತೆ ಕೆಳಮನೆ ಇಬ್ಬರನ್ನೇ ಮಾಡಿದ್ದು. ಅವಾಗ ಹೆಂಗ್ ಮಾಡಿದ್ರು ಅದನ್ನೇ ಕೇಳ್ತಾರೆ. ಅಂದ್ರೆ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಎಸ್, ನಾನು ವಾಮನಾಚಾರ್ಯ ಜೊತೆ ಚರ್ಚೆ ಮಾಡ್ತೀನಿ. ಈಗಾಗಲೇ ನಾನು ಮಾತಾಡ್ತಾ ಇದ್ವಿ, ಈ 75 ಇದೆಯಲ್ಲ ಅದು ಬಹಳ ಡೇಂಜರ್. ಅದು 75 ಯಾವಾಗಲೂ ಕೂಡ ಡೇಂಜರ್. ಅದು ಎಮರ್ಜೆನ್ಸಿನೂ 75. ಈ ಬಿಜೆಪಿಯಲ್ಲಿ ಒಂದು ಇದು ಕೂಡ ಹಾಕಿದ್ದಾರೆ ಮಿತಿ. ಕಾರಣ 75 ವರ್ಷ ಆಗಿರೋರಿಗೆ ವಯೋಮಿತಿ. ಸೊ ಆ ಮಿತಿಯಲ್ಲೇ ಏನಾದರೂ ಈ ಟೆನ್ಷನ್ಗಳು ಶುರು ಆಯ್ತಾ, ಸಂಗೊಳ್ಳಿ ರಾಯಣ್ಣ ಅನ್ನೋದು ಅಥವಾ ಯಡಿಯೂರಪ್ಪನವ್ರು ತಮ್ಮ ಬೇಕಾದವ್ರನ್ನೇ ತಂದು ಕೂರಿಸಿರೋದು, ಮುಂದಿನ ಈ ಸೀಟ್ ಹಂಚುವಂಥ ಪ್ರಕ್ರಿಯೆಯಲ್ಲಿ ನನ್ನದೇ ಬಲ ಇರಬೇಕು, ನನ್ನ ಬೆಂಬಲಿಗರೇ ಜಾಸ್ತಿ ಅಲ್ಲಿನ ರಿಪೋರ್ಟ್ಗಳು ಕಳಿಸ್ಬೇಕು ಜಿಲ್ಲೆಯಿಂದ, ಇವೆಲ್ಲವೂ ಕೂಡ 75 ಫ್ಯಾಕ್ಟರ್ ಅಂತ ಹೇಳ್ತೀನಿ. ಸವಾಲು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಇದು ಫೈಟ್ ಆಗಿದೆ. ನಿಜವಾಗ್ಲೂ ಕೂಡ ಅದು ಫೈಟು ಯಾವ ಉದ್ದೇಶಕ್ಕೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತು ಚೆನ್ನಾಗಿ. ನಾವು ಏನೇ ಮಾತಾಡಿದ್ರು ಕೂಡ ಅವರಿಬ್ಬರಿಗೆ ಗೊತ್ತಿರೋದ್ರಿಂದ. ವಾಮನಾಚಾರ್ಯ ಮೊನ್ನೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ವಿಚಾರದಲ್ಲಿ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅಂದರೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೊಳ್ಳಿ, ನಮ್ಗೆ ಅದರ ಬೆಂಬಲ ಆಗತ್ತಿಲ್ಲ ಅಂತ ಹೇಳಿದ್ರು. ಈಶ್ವರಪ್ಪನ ಹೇಳಿದ್ರು ನಮ್ಮ ಬೆಂಬಲ ಆಗತ್ತಿಲ್ಲ, ಅವ್ರು CM ಆಗ್ತೀವಿ ಅಂತ ಬೇಡ ಅಂದರೆ ಬಿಟ್ಬಿಡ್ತೀವಿ ಅಂತಂದರು. ಅರ್ಥ ಅದು ಗೊತ್ತಿಲ್ಲ ಯಾವ ಥರ ಅಂದ್ರೆ. ಇನ್ನೊಂದು ಇಲ್ಲೇನು ಬಂತು ಈಶ್ವರಪ್ಪನ ಬಾಯಲ್ಲಿ, ನಾನು ಕೃಷ್ಣ ಮಗು ಹೊಟ್ಟೆಯಲ್ಲಿದ್ದಾಗ ಕಂಸನಿಗೆ ಭಯ, ಯಾರು ಕಂಸ ಅಂತ ಗೊತ್ತಿಲ್ಲ, ಅಲ್ಲಿ ಕಂಸ, ದ್ರೌಪದಿ, ಶಕುನಿ, ದುರ್ಯೋಧನ, ಕೃಷ್ಣ ಇವೆಲ್ಲ ಬಂದು ಹೋಗ್ತಾ ಇದೆ. ಏನು BJP ಮಹಾಭಾರತದೊಳಗೆ ಎಲ್ಲ ಪಾತ್ರಗಳಿದಾವ ಅಂತ. ಬಟ್ ಈಶ್ವರಪ್ಪ ಹೇಳಲ್ಲ ಅದು, ನಮ್ಮ ಮನೆಯದಲ್ಲ ಇದು, ಕಾಂಗ್ರೆಸ್ನಲ್ಲಿ ಇರೋದು, ಕಾಂಗ್ರೆಸ್ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಶಕುನಿ ಕಾಂಗ್ರೆಸ್ಸಲ್ಲಿದ್ದಾರೆ, ದುರ್ಯೋಧನ ಕಾಂಗ್ರೆಸ್ಸಲ್ಲಿದೆ, ದ್ರೌಪದಿ ಕಾಂಗ್ರೆಸ್ಸಲ್ಲಿದ್ದಾರೆ ಅಂತ ಹೇಳ್ತಾರೆ. ಇದೇನು ಅರ್ಥ ಮಾಡ್ಕೋಬೇಕು ಈಶ್ವರಪ್ಪನು ಸಾಮಾನ್ಯ ಈ ಥರದ್ದೆಲ್ಲ ಬಳಕೆ ಮಾಡಲ್ಲ. ಅವರು ಭಾಳ ಬಳಕೆ ಮಾಡಿದ್ರೆ ಭಾಳ ಸೂಕ್ಷ್ಮ ಇದೆ ಅದರಲ್ಲಿ ಅಂತ. ಈಗ ಇಲ್ಲಿ ನಡೀತಿರುವಂಥ ಚರ್ಚೆಯಲ್ಲಿ ನಾವು ಇವು ಒಂಥರ ಕ್ಲಿಷ್ಟವಾದ ಪ್ರಶ್ನೆಗಳಿರೋದ್ರಿಂದ ಇದಕ್ಕೆ ಯಾರೇ ಇದ್ರೂ ನನ್ನ ಜಾಗೆಯಲ್ಲಿ ಇರೋರು ಜಾರಕಿಯ ಉತ್ತರನೇ ಕೊಡಬೇಕು. ಉತ್ತರ ಕೂಡ ತುಂಬಾ ನೇರವಾಗಿರುತ್ತೆ. ಯಾವುದೂ ಇಚ್ಛೆ ಪಡಲ್ಲ, ನಾನು ಯಾವುದೋ ಇಚ್ಛೆ ಪಡದೆ ಹೊರಗಡೆಯಿಂದ ನೋಡ್ತೇನೆ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 2 ಒಪಿನಿಯನ್ಗಳು, 2 ಗ್ರೂಪ್ಗಳು. ಈಗ ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವದ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಂತ ಹೇಳ್ತೀನಿ. ಇದು ಹಂಗಿಲ್ಲ, ಇದು ಹಾಗೆ ಹಾಕಿಲ್ಲ. ಬಿಜೆಪಿ ಒಳಗಡೆ ರಾಯಣ್ಣ ವರ್ಸಸ್ BSY ಬ್ರಿಗೇಡ್ ಏನಿದೆ, 2 ಬ್ರಿಗೇಡ್ಗಳು ಇಲ್ಲ. ಇದು ಒಂದಿಷ್ಟು ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನ ರಾಜಕೀಯ ವ್ಯವಸ್ಥೆಗಳು ಸಹಿಸ್ಕೊಂಡು ಹೋಗ್ಬೇಕು. ಈ ಕಾಂಗ್ರೆಸ್ನಲ್ಲಿ ದಿನ ಬೆಳಗ್ಗೆ ಎದ್ರೆ ಮುಖ ಮೂತಿ ನೋಡದೆ ಪೂಜಾರಿ ಅವರು, ಜನಾರ್ದನ್ ಪೂಜಾರಿ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಇಕ್ತಾರೆ. ಅದರಿಂದ ಏನೋ ಕಾಂಗ್ರೆಸ್ ಒಡೆದು ಪೀಸ್ ಆಯ್ತು ಅಂತ ಏನೂ ಆಗಿಲ್ಲ. ಇದು ಇಲ್ಲಿ ಹಾಗೆ ನೋಡಿದ್ರೆ ಅಷ್ಟೊಂದೇನು ವಿರೋಧಗಳು ಇಲ್ಲ. ಇರೋದೇನು ಅಂದರೆ ಇಟ್ಸ್ ಅ ಕ್ವಶನ್ ಆಫ್, ಪ್ರಶ್ನೆ ಏನು ಬಂದಿದೆ ಅಂದರೆ ಪಕ್ಷದ ಒಂದು ಕ್ಯಾನೋಪಿ ಕೆಳಗಡೆನೆ ಕೆಲಸ ಮಾಡಿದ್ರೆ ಒಳ್ಳೆಯದು, ಅಥವಾ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಮಾಡಿ ಆ ಸಪೋರ್ಟ್ ಅಂತಂದು ಪಕ್ಷಕ್ಕೆ ಜೋಡಿಸೋದು ಒಳ್ಳೆಯದು. ಇದು ಕಾಣ್ತಿರೋದು. ಒಳಗಡೆಯಿಂದ ಇರೋದು ನೀವು ಹೇಳಿದ್ದು ಕರೆಕ್ಟ್ ಇದೆ. ಇರುವಂಥ ಕಾರ್ಯಕರ್ತರಿಗೆ ಅಭದ್ರತೆ ಕಾಡಬಾರ್ದು, ಕಾಡದೇ ಇರುವಂಥ ವಾತಾವರಣವನ್ನು ಬಿಲ್ಡ್ ಮಾಡಬೇಕು ಅಂತ ಅನ್ನೋವಂಥದ್ದು. ಆದರೆ ಈಗ ನಮ್ಮ ಪಾರ್ಟಿಯಲ್ಲಿ ಆ ಅಭದ್ರತೆ ಕಾಡುವಂಥ ವಾತಾವರಣ ಯಾವುದೂ ಇಲ್ಲ ಒಳಗಡೆಯಿಂದ. ಹೀಗಾಗಿ ಇದನ್ನು ದಿಸ್ ಶುಡ್ ಬಿ ಆಯ್ತು ನೀವು ಹೇಳೋದು ನಿಜ. ಈಶ್ವರಪ್ಪನ ಪರವಾಗಿ ಯಾರೋ ಒಬ್ಬರಾದ್ರೂ ಮಾತಾಡ್ಬೋದಿತ್ತಲ್ಲ ಬಿಜೆಪಿಯಲ್ಲಿ, ಅವರು ಮಾಡ್ತಾ ಇರೋದು ಸರಿ ಇದೆ, ಅವರು ಅಲ್ಲ ಬಲ ಟೀಮಿಂದ ಬಿಟ್ಟಿದ್ದು ಸರಿ ಅಲ್ಲ, ಅವ್ರ ಹಿಂದೆಲ್ಲ 2-3 ಟೀಮ್ ಹೋಗಿದ್ದಾರೆ, ಸೀನಿಯರ್ ಮೋಸ್ಟ್ ಲೀಡರು 2-3 ಸಲ ರಾಜ್ಯಾಧ್ಯಕ್ಷರು ಆಗಿದ್ದಂಥವರು, DCM ಆಗಿದ್ದಾರೆ, ಯಾಕೆ ಹೇಳ್ತಾ ಇಲ್ಲ? ಹೂಗಾರ್ ಅಂದ್ರೆ ಯಡಿಯೂರಪ್ಪರಿಗೆ ಹೆದರಿದ್ದಾರೆ. ಹೆದರೋದು ಅಂತಲ್ಲ, ಒಂದು ವ್ಯವಸ್ಥೆ ಶಿಸ್ತು ಅಂತ ಇರುತ್ತೆ. ಈಗ ಅವ್ರ ಜೊತೆನೆ ಕೆಲಸ ಮಾಡ್ತಿರೋಂಥ ನಮ್ಮ ಮಾಜಿ ಮಹಾಪೌರರು ಬಂದಿದ್ದಾರೆ. ಅವರು ಕೂಡ ಎದ್ದು ನಿಂತು ಇದು ಯಡಿಯೂರಪ್ಪನವ್ರು ಮಾಡ್ತಿರೋದು ತಪ್ಪು ಅಂತ ಹೇಳಲ್ಲ, ಯಾರು ಹೇಳಲ್ಲ. ನಾನಂತೂ ಎಂದೂ ಹೇಳಲ್ಲ. ಯಾಕೆಂದ್ರೆ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ನಡೀತಿರೋದನ್ನು ಕೆಲವು ಸಲ ನಾವು ಮಾತಾಡಕ್ ಆಗದೆ ಇದ್ರೆ, ನಮ್ದೊಂದು ಒಪಿನಿಯನ್ ಕೊಡೋದಕ್ಕೆ ಆಗದೆ ಇದ್ರೆ ಮೌನ ಸಂಬಂಧ ಅವ್ರೇನ್ ಹೇಳಿದ್ರು, ನೀವೇನು ಹೇಳಿದ್ರಿ, ಯಾರೂ ಸಹ ಇದನ್ನ ಕಂಡಮ್ ಯಾಕೆ ಮಾಡಲಿಲ್ಲ ಅಂತ ತಾವು ಕೇಳಿದ್ರಿ ಅವ್ರಿಗೆ. ಅದು ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಡಿಯೂರಪ್ಪನವ್ರು ಒಬ್ಬರನ್ನ ಬಿಟ್ಟರೆ
ಬ್ರಿಗೇಡ್ ಬೇಡ ಅಂತ ಯಾವ ಒಬ್ಬ ಬಿಜೆಪಿ ಅವರು ಹೇಳಿಲ್ವಲ್ಲ, ಅದು ಕೂಡ ಇದೆ. ಅದು ಕೂಡ ಇದೆಯಲ್ಲ ನಿಮ್ಗೆ ಹೇಳ್ತೀನಿ. ಅದೇ ನಾನು ಆರಂಭದಲ್ಲಿ ಅದೇ ಹೇಳಿದೆ. ಇಲ್ಲಿ ಏನೋ ಈಗ ಕೆಲವು ಸಲ ಏನಾಗತ್ತಂದ್ರೆ ಯಡಿಯೂರಪ್ಪನವ್ರು ಒಬ್ಬರೇ ನೋಡ್ರೆ, ಒಂದು ನನಗೆ ದೇವೇಗೌಡ ಹಾಕಲ್ಲ, ದೇವೇಗೌಡ ಮುಖವಾಡ ಹಾಕಬೇಕು. ಹೌದು, ನನಗೆ ಯಡಿಯೂರಪ್ಪ ಹಾಕಲ್ಲ, ಯಡಿಯೂರಪ್ಪಂದು ಫೇಸ್ ಸಿಗ್ತವೆ ಹಾಕಬೇಕು. ಹಂಗೆ ಈಶ್ವರಪ್ಪನ ಮುಖದಿಂದ ಯಾರ್ಯಾರಿದಾರೆ ಯಾವನಿಗೆ ಗೊತ್ತು. ಅಲ್ಲ ನಿಜ, ಅದನ್ನೇ ನಾವು ಹೇಳ್ತಾ ಇರೋದು. ಇವಾಗ ನಾವು ಹೆಂಗೆ ಇವಾಗ ಯಡಿಯೂರಪ್ಪ ಅವರು ಈಗ ಚಾಲೆಂಜ್ ಮಾಡಿದ್ದಾರೆ ಮೊನ್ನೆ ಈಶ್ವರಪ್ಪ. ಏನ್ ಮಾಡಿದ್ದಾರೆ? ಇಲ್ಲ ರೀ, ನಾವು ಹಿಂದುಳಿದ ದಲಿತರನ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ, ಸಪರೇಟ್ ಆಗಿ ನಾವು ಒಂದು ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ. ಅದು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಿಜೆಪಿಯನ್ನ ನಾವು ಫುಲ್ ಮೆಜಾರಿಟಿ ಯಡಿಯೂರಪ್ಪ ಹೇಳಿದ್ದಾರೆ ಬೇಡ ಅಂತ ಹೇಳಿದ್ದಾರೆ. ಮುಂದಕ್ಕೆ ಬಂದಿರ್ತೀನಿ ನಾನು. ನಾವು ಫುಲ್ ಮೆಜಾರಿಟಿನಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಆ ಮುಖಾಂತರ ಯಡಿಯೂರಪ್ಪನವ್ರನ್ನ ನಮ್ಮ ನಾಯಕರವರು ಅವ್ರನ್ನೇ CM ಮಾಡಬೇಕು ಅಂತ ಈಗಿಲ್ಲ ಅಂತಕ್ಕಂಥದ್ದು ಎಲ್ಲ ಅವ್ರದಿರ್ಲಿ, ಯಡಿಯೂರಪ್ಪನವ್ರದಿರ್ಲಿ ಸ್ಟೇಟ್ಮೆಂಟ್. ಇವ್ರ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾ ಇರೋದು, ಹಿಂದದ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು. ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಯಡಿಯೂರಪ್ಪನವ್ರು ಯಾಕೆ ಹೊಟ್ಟೆ ಉರಿ ಪಟ್ಕೋಬೇಕು ಅಂತಕ್ಕಂಥದ್ದು ಇವ್ರ ಮಾತು. ಅದಕ್ಕೆ ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಹಿಂದಾಗಿಂದ ಬ್ರಿಗೇಡ್ ಬೇಡ, ನಮಗೆ ಬೇಕಾಗಿಲ್ಲ, ಪಕ್ಷದ ಇದ್ರಲ್ಲಿ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಇವರೇನು ಹೇಳಿದ್ದಾರೆ, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು? ಇದು ಈಶ್ವರಪ್ಪನವರು. ನನಗೆ ಮೇಲಿನಿಂದ ನಮ್ಮ ಹೈಕಮಾಂಡ್ನವರು ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನೀನು ಈ ತರ ಬ್ರಿಗೇಡ್ ಮಾಡೋದ್ರಿಂದ ಪಕ್ಷಕ್ಕೆ ಶಕ್ತಿ ಬರ್ತದೆ ಅನ್ನೋದಾದ್ರೆ ದಯವಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ, ವೆಂಕಟೇಶ್ ಮೂರ್ತಿ ಅವರೇ, ಹೌದಾ ಪಕ್ಷದಿಂದಲೇ ನಿಮ್ಗೆ ಸಪೋರ್ಟ್ ಇದೆಯಾ ಅಂತ ಒಂದು. ಮತ್ತು ಇನ್ನೊಂದು ಪ್ರಶ್ನೆ ಸರಳವಾಗಿದೆ. ಯಡಿಯೂರಪ್ಪನವರು ಬೇಡ ಅಂತಾಗಿದೆ, ನಿಮ್ಮ ಸಂಘಟನೆಯಿಂದ ನಮ್ಗೆ ಬೇಕಾಗಿಲ್ಲ, ನೀವೇನೇ ಮಾಡಾಗಿದ್ದು ನಿಮ್ಮ ಶಕ್ತಿ ಸಾಮರ್ಥ್ಯ ತನು ಮನ ಎಲ್ಲವನ್ನೂ ಕೂಡ ಇಲ್ಲೇ ಏರಿರಿ, ಹೊರಗಡೆ ಬೇಡ. ಸೊ ಈಶ್ವರಪ್ಪರು ಬಹಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮದು ಅವ್ರಿಗೆ ಬೆಂಬಲ ಬೇಡ ಅಂದಮೇಲೆ ಬಿಟ್ಬಿಡ್ತೀವಿ. ಅದ್ರ ಅರ್ಥ ಏನು? ನೀವು ನಿನ್ನ ಮುಂದೆ BJP ಪರವಾಗಿ ತಾವು ಕ್ಯಾನ್ವಾಸ್ ಮಾಡಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್. ಸರ್, ಈಗ ನಾವು ಯಡಿಯೂರಪ್ಪರು ಇದು ಹೇಳಾದ್ಮೇಲೆ ನಾವು ಈ ಸ್ವಾಮೀಜಿಗಳು ಮಠಾಧೀಶರ ನೇತೃತ್ವದಲ್ಲಿ ಈಗ 26ನೇ ತಾರೀಕು ಜನವರಿ ಕೂಡಲ ಸಂಗಮದಲ್ಲಿ 3 ಲಕ್ಷ ಜನ ಸಮಾವೇಶ ಮಾಡ್ತಾ ಇದ್ದೀವಿ. ಅದು ನಿಲ್ಲಲ್ಲ. ಈಗ ಪ್ರತಿ ತಾಲೂಕು ಜಿಲ್ಲೆಗಳಲ್ಲೆಲ್ಲನೂ ಈಗ ಏನು 11ನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ, 31ನೇ ತಾರೀಕಿಗೆ ಮೈಸೂರು ಚಾಮರಾಜನಗರ, ಪ್ರತಿಪಕ್ಷ ನಾಯಕ ಸ್ಥಾನ 3ನೇ ತಾರೀಕು ಅವ್ರು ಹೇಳ್ತಾ ಇದ್ದಾರಲ್ಲ, ಪ್ರತಿಪಕ್ಷ ನಾಯಕ. ನೀವು ನಿಮ್ಮ TV ಚಾನಲ್ಗಳೆಲ್ಲ ಬರ್ತಾ ಇದೆ, ನಮ್ಮ ಬ್ರಿಗೇಡಲ್ಲಿ ನಾನೇನು ಅವ್ರೇನು ಪದಾಧಿಕಾರಿ ಅಲ್ಲ, ಏನೂ ಅಲ್ಲ, ಪದಾಧಿಕಾರಿಗಳೆಲ್ಲ ಬೇರೆ ಬೇರೆ ಬೇರೆಯವರು, ಬೇರೆ ಬೇರೆ ನಮ್ಮ ನಾಯಕರು ಬೇರೆ ಬೇರೆ ಜಾತಿಗಳಿಗೆ ಬೆಂಬಲ ಕೊಡುವಂಥದ್ದು. ಅವ್ರು ಹೋದಂಗೆ ನಾನು ಹಿಂದುಳಿದ ಸಮಾಜಕ್ಕೆ ಹೋಗ್ತಾ ಇದ್ದೀನಿ, ಸಂಘಟನೆ ಕಟ್ತಾ ಇರೋದು. ಈಗ BJPಗೆ ಬೇಡ ಅಂತ ಆಗಿದೆ, ರಾಜ್ಯಾಧ್ಯಕ್ಷರು ಹೇಳಿದ ಮೇಲೆ ಮುಗಿತಲ್ಲ, ನನಗೆ ಬೇಡ್ರಿ ಈಶ್ವರಪ್ಪನವ್ರ ಸಂಘಟನೆಯಿಂದ ನನಗೆ ಬೆಂಬಲ ಬೇಡ ಅಂತ ಹೇಳಿದ ಮೇಲೆ ನಿಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದೆ ಮಾಡ್ತಕ್ಕಂಥ ಸಭೆಗಳು ಸಂಘಟನೆಗಳು ಎಲ್ಲವೂ ಕೂಡ ಅದು BJPಯಿಂದ ಹೊರತಾಗಿರುತ್ತೆ. BJPಗೆ ಅದಕ್ಕೆ ಸಂಬಂಧ ಇಲ್ಲ, BJP ಸಪೋರ್ಟ್ ಮಾಡಿ ಅಂತ ಕೇಳ್ತಾವು. ಈಗ ನಾವು ಸಂಘಟನೆಯಲ್ಲಿ ಹಿಂದುಳಿದ ದಲಿತಗಳು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. BJPಗೆ ಇನ್ ಮುಂದೆ ತಾವೇನ್ ಹೇಳ್ತಾ ಇದ್ರಿ, ಯಡಿಯೂರಪ್ಪ CM ಮಾಡೋದು ಗುರಿ ನಮ್ದು, BJP ಬೆಂಬಲ ಸಿಗುತ್ತೆ, ಇನ್ ಮುಂದೆ ಅದು ಕೇಳಲ್ಲ ತಾವು. ಇಲ್ಲ, ನಾವು ಈಶ್ವರಪ್ಪ ಅವ್ರಿಗೆ ಏನು ಕೇಂದ್ರದ ನಾಯಕರು ಇರ್ಬೋದು, BJPಗೆ ಸಪೋರ್ಟ್ ಮಾಡಿ ಅಂತ ಕೇಳಲ್ಲ. ಅಲ್ಲ, ನಾವು ಎಲ್ಲಿನೂ ವೈಯಕ್ತಿಕವಾಗಿ ಕೇಳಬಹುದು ಸಂಘಟನೆ. ಸರ್, ಈಗ ಅವ್ರು ಬೇಡ ಅಂತ ಹೇಳಿದ್ಮೇಲೆ ನಾವು ಇವಾಗ ಕೇಳೋ ಪ್ರಶ್ನೆ ಇತ್ತೀಚೆಗೆ ನಾವು ಕೇಳ್ತಾ ಇಲ್ಲ. ಮುಂಚೆ ಅಲ್ಲ, ನಾವು ಯಡಿಯೂರಪ್ಪ ಮುಂಚೆ ಓಟ್ ಹಾಕಿ ಅಂತ ಹೇಳಿ ಅಥವಾ ಯಡಿಯೂರಪ್ಪನವ್ರು CM ಮಾಡಿ ಅಂತೇಳಿ ಬೆಂಬಲ ನಾವು ಕೂಡ ಪ್ರಶ್ನೆ ಬರಲ್ಲ, ನಾವು ಓಟು ಕೇಳಲ್ಲ. ಯಾಕಂದ್ರೆ ನೀವು ಬೇಡ ಅಂದ್ಮೇಲೆ ಬೇಡ ಇಲ್ಲದ ಜಾಗ ನಾವೇ ನೋಡಿ, ರಾಜಕೀಯ ಪಕ್ಷಗಳ ಹಿನ್ನೆಲೆ ಇಟ್ಕೊಂಡು ಕೆಲಸ ಮಾಡೋರು ಇಂಥ ಒಂದು ಪಕ್ಷಕ್ಕೆ ಓಟೇ ಕೇಳಲ್ಲ, ನಾವು ಪೂರ್ತಿ ನಾನ್ ಪೊಲಿಟಿಕಲ್ ಇರ್ತೇವೆ, ನಾನ್ ಪೊಲಿಟಿಕಲ್ ಸಂಘಟನೆ ಅಂತ ಹೇಳ್ಬಿಟ್ಟಾಗಿದೆ. ಅದೇನು ಅರ್ಥ ಹೇಳಿದ್ದಾರೆ, ಸ್ವಾಮೀಜಿಗಳು ಮುಂದುವರಿಸ್ತಾರೆ, ಬೇರೆ ಬೇರೆ ಜಾತಿ ಇರ್ತಾರೆ, ಹೋದ್ರು ಅಷ್ಟೇ ಬಿಟ್ರು ಅಷ್ಟೇ. ಆರ್ಗನೈಸೇಷನ್ ಅದು ಸ್ವತಃ ಈಶ್ವರಪ್ಪನವರು 24 hours ಪೊಲಿಟಿಷಿಯನ್. ಅವರೇನೋ ಒಂದು ಬೇರೆ ಸಾಮಾಜಿಕ ಸಂಘಟನೆ ಕಟ್ಟಿ ಬೆಳೆಸ್ತಾರೆ ಅಂದ್ರೆ ನಾವೇನೋ ಹೇಳ್ದಂಗ ಯಾವತ್ತೂ ಕಟ್ಟು ಇಲ್ಲ, ಆಗೋ ಕೆಲಸ ಅಲ್ಲ ಅದು. ಅದ್ರ ಹಿಂದೆ ರಾಜಕೀಯದ ಒಂದು ದೃಷ್ಟಿಕೋನ ಇದ್ದೇ ಇರುತ್ತೆ. ಇಲ್ಲಿವರೆಗೂ ಅವರು ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಏನು ಅಂದರೆ, ವಿಶೇಷವಾಗಿ BJPಗೆ ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ಒಟ್ಟಾಗಿ ತಂದು ಅವ್ರಿಗೊಂದು ವೇದಿಕೆ ನಿರ್ಮಾಣ ಮಾಡಿ ಅವರು BJPಗೆ ಬರುವಂಥದ್ದು ಅವಶ್ಯಕತೆ ಇದೆ ಅಂತ. ಆದರೆ ಇದಕ್ಕೆ ಇನ್ನೊಂದನ್ನು ಯಡಿಯೂರಪ್ಪನವ್ರು ಹೇಳಿದ್ದಾರೆ,
ಅವರು ಏನೇ ಮಾಡಲಿ ಪಕ್ಷದ ವೇದಿಕೆಯಲ್ಲಿ ಮಾಡಲಿ ಮತ್ತು ನಾವೇನ್ ಮಾಡ್ತಾ ಇದ್ದೇವೆ ಇಲ್ಲಿ ಅಧ್ಯಕ್ಷರಾಗಿ ಹಾಗಾದ್ರೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲ ನೀವು ಪಾರ್ಟಿ ಲೈನ್ ಅಲ್ಲಿ ಮಾತಾಡ್ತಾ ಇದ್ರಿ, ಪಾರ್ಟಿ ಒಂದ್ ನಿಮಿಷ, ಪಾರ್ಟಿ ಸಂವಿಧಾನದ ಲೈನ್ ಅಲ್ಲಿ ಮಾತಾಡ್ತಾ ಇದ್ರಿ. ಹಾಗಿದ್ರೆ ನೀವು ಈಶ್ವರಪ್ಪನವ್ರು ಇಷ್ಟೊತ್ತಿಗೆ ಪಕ್ಷದಲ್ಲಿ ಉಳಿಸ್ಕೋಬಾರ್ದಾಗಿತ್ತು, ನೋಟಿಸ್ ಜಾರಿಗೊಳಿಸಬೇಕಾಗಿತ್ತು, ಕಾರಣ ಕೇಳಬೇಕಾಗಿತ್ತು, ಅವರಿಗೆ ಕರೆದು ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಯಾರಾದ್ರೂ ಮಾಡ್ಕೊಳ್ಳಿ, ನೀವು ಯಾವ ಕಾರಣಕ್ಕೂ ಹೋಗಬೇಡಿ, ಹಿಂದುಳಿದ ಮೋರ್ಚಾದಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬೋದಿಲ್ಲ ಗೌಡ್ರೆ? ಖಂಡಿತ. ಯಾಕೆ ಇದಕ್ಕೆ ಏನಾಗಬೇಕಾಗತ್ತೆ ಅಂದ್ರೆ ಈ ತರದ ಕೆಲವು ಕ್ಲಿಷ್ಟವಾದಂತ ಪ್ರಶ್ನೆಗಳು ಬಂದಾಗ ಹೈಕಮಾಂಡ್ನವರು ಡಿಸಿಷನ್ ತಗೋಬೇಕು. ನುಂಗ್ತಾ ಇದ್ರಿ ನೀವು. ಹೌದು, ನಾವು ಅವರೇ ಹೇಳಬೇಕು. ಕೆಲವು ವಿಷಯಗಳನ್ನ ನಾನು ಸ್ಕ್ರೀನ್ ಮೇಲೆ ಪಬ್ಲಿಕ್ ಆಗಿ ಹೇಳಕ್ ಆಗಲ್ಲ, ಯಾಕಂದ್ರೆ ಇದು ನನ್ನ ಪಕ್ಷದ್ದೇ ಪ್ರಶ್ನೆ ಇರೋದ್ರಿಂದ. ಆದ್ರೆ ನಾನು ಇವತ್ತು ಇಲ್ಲಿ ಬಂದಿರೋದು ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೋ, ಪಕ್ಷ ಏನ್ ಹೇಳುತ್ತೋ ಅದನ್ನೇ ನಾನು ನಿಮ್ಗೆ ಹೇಳಬಲ್ಲೆ ವಿನಃ ನನ್ನ ಒಪಿನಿಯನ್ ಹೇಳಕ್ ಸಾಧ್ಯ ಇಲ್ಲ. ಅಲ್ಲ ಡಾಕ್ಟ್ರೆ, 6 ತಿಂಗಳ ಏನು ಡೆವಲಪ್ಮೆಂಟ್ಸ್ ಇದೆಯಲ್ಲ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, BSY ಬ್ರಿಗೇಡ್, ಇವು ಯಾವುವು ಕೂಡ ಆದರೆ ಹೋದರೆ ಅಲ್ಲ, ಇವೆಲ್ಲವೂ ಕೂಡ ಆಗ್ತಾ ಇರೋದು ಇವೇ ಫ್ಯಾಕ್ಟ್, ವಾಸ್ತವಿಕತೆ. ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ವಾಮನಾಚಾರ್ಯರು. ಏನು ಅಂದರೆ ಹಿಂದುಳಿದವರನ್ನ, ದಲಿತರನ್ನ ಪಕ್ಷದ ಫೋಲ್ಡ್ಗೆ ತರುವಂಥ ಕೆಲಸ BJP ಮಾಡಬೇಕು ಅಂತ. ಇದಕ್ಕೆ ಭಾಳ ಮುಖ್ಯವಾದಂಥ ಹಿನ್ನೆಲೆ ಇದೆ. ಏನಂತಂದರೆ, ಈಗ ಉದಾಹರಣೆಗೆ ನೀವು ಮಂಡಲ ಆಯೋಗದ ವರದಿ ಜಾರಿಗೆ ಬಂದಾಗ, ಅಂದರೆ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿ ಕೊಡುವಂಥ ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದಾಗ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡಿದವರು BJP ಅವರು. ಭಾಳ ನಾಯಕತ್ವ ವಹಿಸಿದ್ರು. ಅದಕ್ಕೆ ನಾಯಕತ್ವ ವಹಿಸಿ ಹಿಂದುಳಿದ ವರ್ಗಗಳು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಎತ್ತು ಕಟ್ಟಿ ಅದು ಆಗಲೇಬಾರ್ದು ಅಂತ ಹೇಳಿದ್ರು ಒಂದು ಸಲ. ಎರಡನೇ ಸಾರಿ 2006ರಲ್ಲಿ ಹೈಯರ್ ಎಜುಕೇಶನ್ ಮೀಸಲಾತಿ ಅಪೋಸ್ ಮಾಡಿದ್ರು. ಆಮೇಲೆ ಈ ಇಶ್ಯೂ ಬಗ್ಗೆ ನಾವು ಡಿಬೇಟ್ 2 ಸಲ ಮಾಡಿದೀವಿ. ಎಲ್ಲವೂ ಕೂಡ ಏನಾಗಿದೆ, ಫೋಕಸ್ ಆಗಿ ಮಾತಾಡೋಣ, ಪೊಲಿಟಿಕಲ್ ಆಂಗಲ್ ಅಲ್ಲಿ ಮಾತಾಡ್ತಾರೆ. ಅದು ನಾವು ನೀವು ಎತ್ತಿರೋ ಪ್ರಶ್ನೆಯನ್ನ 2 ಸಲ ಚರ್ಚೆ ಮಾಡಿ ಇದೇ ವೇದಿಕೆಯಲ್ಲಿ. ಯಡಿಯೂರಪ್ಪನವ್ರದ್ದು ಕ್ವಾಲಿಟಿ ಏನು, ಅವ್ರು ಹೆಂಗೆ ಅಂದ್ರೆ ಯಡಿಯೂರಪ್ಪನವ್ರದ್ದು ಒಂದು ಕ್ವಾಲಿಟಿ ಬಹಳ ಅಗ್ರೆಸಿವ್ ಸರ್. ತಾವೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿದ್ರೆ, ಮಾಜಿ ಶಾಸಕರಾಗಿದ್ರೆ, ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಮಧ್ಯೆ ಏನು ಸವಾಲು ನಡೀತಾ ಇದೆ, ಇದು ಕೇವಲ ಈಶ್ವರಪ್ಪ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರು, ಅಥವಾ ಒಂದು ಪರ್ಯಾಯವಾದಂತ ಬಿಜೆಪಿಯಲ್ಲಿ ನಾಯಕತ್ವ? ಇದು ಹೊರಗಡೆ ಕಾಣೋಷ್ಟು ಸಿಂಪಲ್ ಅಲ್ಲ. ಇದು ಬರೀ ಇಬ್ರು ವ್ಯಕ್ತಿಗಳ ಮಧ್ಯದ ಭಿನ್ನಾಭಿಪ್ರಾಯ ಅಲ್ಲ. ಇದರ ಹಿಂದ್ಗಡೆ ಕೇಂದ್ರದ BJP ನಾಯಕರು ಇದ್ದಾರೆ. ಇಲ್ಲದಿದ್ರೆ ಇಷ್ಟೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಈಗ ಇಬ್ರು RSS ಇಂದ ಬಂದಿರೋರು, RSS ನವ್ರು ಕರೆಸಿ ಕೂಡಿಸಿ ನೀವು ನಾಳೆಯಿಂದ ಮಾಡಬಾರ್ದು ಅಂದ್ರೆ ಯಾರು RSS ನವ್ರು ಹೇಳಿದಾರಂತೆ? ಇಲ್ಲ, ನೀವು ಇಲ್ಲ ಮಾಡಿ ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನಿತಿನ್ ಗಡ್ಕರಿ ಅವರು ಮೋಸ್ಟ್ಲಿ ಈಶ್ವರಪ್ಪನ ಹಿಂದೆ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಹೌದೌದು. ಯಾಕೆ ಅಂತ ಹೇಳಿದ್ರೆ, ಅನಂತಕುಮಾರ್ ಅವ್ರ ಗುಂಪಿದೆ, ಯಡಿಯೂರಪ್ಪನವ್ರ ಗುಂಪಿದೆ, ಇನ್ನೊಬ್ರದ್ದು ಗುಂಪಿದೆ, ಗುಂಪುಗಳಿದಾವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ರೇಸಲ್ಲಿ ಇರೋರೆಲ್ಲ ಅವರು. ಇಲ್ಲಾಂದ್ರೆ ಅಷ್ಟು ಧೈರ್ಯ ಯಾರಿಗೆ ಬರುತ್ತೆ? ಈಗ ಈಶ್ವರಪ್ಪ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿರೋರು. ಅವರು ಯಾವುದೇ ಕಾಂಗ್ರೆಸ್ ಆಗಲಿ ದಳದವ್ರ ಜೊತೆಗಾಗಲಿ ನಾಯಕರಿದ್ದಾರೆ, ಸಂಪರ್ಕಗಳಲ್ಲಿ ಇಲ್ಲ. ನಮ್ಮ ಪಕ್ಷದವರು ಈ ದಲಿತ ಹಿಂದುಳಿದವ್ರನ್ನ ಸಂಘಟನೆ ಮಾಡಿ BJPಗೆ ಒಳ್ಳೇದಾಗುತ್ತೆ, ನೀವು ಮುಂದಾರ್ಸಪ್ಪ ಅಂತ ಟೈಮಲ್ಲಿ ನಮ್ಮ ಪಕ್ಷಕ್ಕೆ ನಾವು ನಿಮ್ಮನ್ನ 15-20 ವರ್ಷ ನೋಡ್ತಾ ಇದ್ದೀವಿ, ಈಶ್ವರಪ್ಪ ನೋಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕೂಡ ಹಿಂದುಳಿದ ದಲಿತರ ಬಗ್ಗೆ ಮಾತಾಡೋರಲ್ಲ. ನಾನೊಬ್ಬ ರಾಷ್ಟ್ರಭಕ್ತ, ನಾನೊಬ್ಬ ರಾಷ್ಟ್ರವಾದಿ, ನಾನು ಬ್ಯಾಕ್ವರ್ಡ್ ಇಲ್ಲ, ಫ್ರಂಟ್ ಫಾರ್ವರ್ಡ್ ಇಲ್ಲ ಅಂತ ಹೇಳಿದವರು. ಈಗ ತಕ್ಷಣಕ್ಕಿಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದ್ರೆ ಅದು ನಿಜವಾಗ್ಲೂ ಹಿಂದುಳಿದ ದಲಿತರ ಅಭಿವೃದ್ಧಿ ವಿಚಾರಕ್ಕಿಂತಲೂ ಕೂಡ ರಾಜಕೀಯ ಅಜೆಂಡಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್. ಈಗ ಅವ್ರಿಗೇನು ಅಂದ್ರೆ, ಈಗ ಅಹಿಂದ ಮುಖಾಂತರ ಈಗ ಕಾಂಗ್ರೆಸ್ ಬಂದ್ರು, ಅಲ್ಲಿ ಆ ಜನಕ್ಕೆ ಅವ್ರನ್ನ ಮುಟ್ಸುವಂತದ್ದು ಮತ್ತು ಅವ್ರಿಗೇನೋ ಸರ್ ಇಲ್ಲಿ ಬಹಳ ಸ್ಪಷ್ಟ ಸರ್. ಯಡಿಯೂರಪ್ಪನವ್ರಿಗೆ ನನ್ನ ಸಮುದಾಯ, ಇವ್ರಿಗೆ ಈಶ್ವರಪ್ಪನವ್ರಿಗೆ ಈ ಸಮುದಾಯಗಳು ನನ್ನಿಂದಿದೆ ಅಂತ ತೋರಿಸ್ಬೇಕು. ಅವರು ಸ್ಪರ್ಧೆ ಇದೆ ಇಬ್ಬರು ಮಧ್ಯೆ. ಅಲ್ಲ, ಈಶ್ವರಪ್ಪನವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡ್ಬೇಕಾ, ಅಥವಾ ನಿತಿನ್ ಶಾ ಅಮಿತ್ ಶಾ ಕನ್ವಿನ್ಸ್ ಮಾಡ್ಬೇಕಾ, ಅಥವಾ ನಾಗಪುರದಲ್ಲಿ ಇರ್ತಕ್ಕಂಥ RSS ಕನ್ವಿನ್ಸ್ ಮಾಡಿ? ಯಾರನ್ನು ಕನ್ವಿನ್ಸ್ ಮಾಡ್ಬೇಕು ಅವರು? ಈಗ ಯಡಿಯೂರಪ್ಪನವ್ರನ್ನ ಕನ್ವಿನ್ಸ್ ಮಾಡ್ಬೇಕಾ? ನಾವು ಇನ್ನೂ ಒಂದು ನಿರ್ಣಾಯಕ ಸ್ಥಿತಿಗೆ ಬಂದಿಲ್ಲ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಏನು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಇದಮಿತ್ತಮ್ ಇದು ಹಿಂಗೆ ಇದೆ ಅಂತ ಹೇಳುವಂಥ ಸಿಚುವೇಶನ್ನಲ್ಲಿ ಇವತ್ತಿಲ್ಲ. ಅವ್ರಿಗೆ ಹೈಕಮಾಂಡ್ ಅವ್ರ ಪರ ನಿಂತಿದೆಯೋ, ವಿರೋಧವಾಗಿ ಹೇಳಿದೆಯೋ, ಇವು ಯಾವ ಡಾಕ್ಯುಮೆಂಟೇಶನ್ ಯಾರು ಹೇಳಲ್ಲ. ಈಗಿರುವಂಥ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವ್ರ ಸ್ಟ್ಯಾಂಡ್ ಏನಿದೆ, ಇದು ಪಾರ್ಟಿ ಸ್ಟ್ಯಾಂಡ್ ಇದೆ.
ಏನು ಅಂದರೆ ಏನೇ ಮಾಡೋದಿದ್ರು ಪಾರ್ಟಿಯ ಒಂದು ಅಂಬ್ರೆಲ್ಲಾದ ಕೆಳಗಡೆ ಎಲ್ಲರೂ ಕೂತ್ಕೊಂಡು ಒಂದು ವರ್ಕ್ ಮಾಡೋಣ ಅಂತ. ಆದರೆ ಇದು ದಿಸ್ ಡಸ್ ನಾಟ್ ಪ್ರಿವೆಂಟ್ ಯು, ಅಂದರೆ ಇದನ್ನು ಹೊರಗೆ ಏನೂ ಮಾಡಬಾರ್ದು ಅನ್ನೋಂಥದ್ದನ್ನು ಏನು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಹೀಗಿರುವಾಗ ನಮಗೆ ಇವತ್ತು ನಾವು ಕಾರ್ಯಕರ್ತರಾಗಿ ಅಥವಾ ಪಕ್ಷದ ಪ್ರತಿನಿಧಿಗಳಾಗಿ ನಾವು ಯಡಿಯೂರಪ್ಪನವ್ರು ಹೇಳಿದಂಥ ಸ್ಟ್ಯಾಂಡನ್ನೇ ಅಲ್ಲ, ಬೇರೆ ದಾರಿ ಇಲ್ಲ ನಿಮ್ಗೆ. ಯಡಿಯೂರಪ್ಪ ಅಧ್ಯಕ್ಷ ಆಗಿರೋದ್ರಿಂದ ಅಷ್ಟೇ ಅಲ್ಲ, ಚುನಾವಣೆಗೆ ಅವರನ್ನೇ ನೀವು ಕಮಾಂಡರ್ ಅಂತ ಮಾಡಿರೋದ್ರಿಂದ ಆಮೇಲೆ ಪ್ರಾದೇಶಿಕ ಪಕ್ಷ ಸ್ವರೂಪ ಹೀಗಾಗಿ ಇದ್ರದ್ದು ಕಾಂಪ್ರಮೈಸ್ ಏನಿದೆ ಇವತ್ತು ನಾನು ಕೇಳಿದ ಪ್ರಕಾರ ಶಿವಮೊಗ್ಗದಲ್ಲಿ ಇಬ್ರು ಭೇಟಿಯಾಗಿದ್ದಾರೆ, ಇನ್ನು ಮುಂದೆ ಕೂಡ ಭೇಟಿಯಾಗಿ, ಯಾಕೆಂದ್ರೆ 2-3 ಸಲ ಈ ಥರದ್ದು ಆದಾಗ ಈಶ್ವರಪ್ಪನವರು ಯಡಿಯೂರಪ್ಪ ನಮ್ಮ ಅಣ್ಣ ಇದ್ದಂಗೆ ಅಂತೇಳಿ ಹೋಗಿ ಅವ್ರನ್ನ ಇದು ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಡಿಯೂರಪ್ಪನವ್ರು ಯಾವ ಕಾರಣಕ್ಕೂ ಬಿಜೆಪಿ ಬಿಡಲ್ರಿ, ನಾನು 30 ವರ್ಷ ನೋಡಿದ್ದೆ ನಾನು ಯಡಿಯೂರಪ್ಪ ಅಂತ ಹೇಳಿದ್ರು ಈಶ್ವರಪ್ಪನವ್ರು ಇಲ್ಲಿ ಹಾವೇರಿಯಲ್ಲಿ. ನಾಳೆ ಅವರು ಸಮಾವೇಶ ಇದೆ, ಇವತ್ತು ರಾತ್ರಿ ಹೇಳ್ತಾರೆ ಯಾವ ಕಾರಣಕ್ಕೂ ಯಡಿಯೂರಪ್ಪ ಪಾರ್ಟಿ ಬಿಡಲ್ಲ ಅಂದರು ಅಂತ. ಅದೇ ಸಂದರ್ಭದಲ್ಲಿ KJP ಮಾಡಿ 10% ವೋಟ್ ತೊಗೊಂಡು BJP ಯಾವ ಸ್ಥಾನಕ್ಕೆ ಬಂತು ಅದು ಬೇರೆ ವಿಚಾರ ಇತಿಹಾಸ. ಈಗ ಈಶ್ವರಪ್ಪ ಕೂಡ ನನ್ನ ಕತ್ತು ಕೊಯ್ದ್ರು ನಾನು BJP ಬಿಡಲ್ಲ, ನನ್ನ ದಬ್ಬಿದ್ರು BJP ಬಿಡಲ್ಲ, ನಾನು ಯಾವ ಕಾರಣಕ್ಕೂ BJP ನಾನು ಹೊರಗೆ ಹೋಗಲ್ಲ ಅಂತಂದರೆ ಈಶ್ವರಪ್ಪರು ಕೂಡ ನಾಳೆ BJP ಬೇಡ ಆಗಿ ಅಥವಾ ಪರ್ಯಾಯ ಹೊರಗಡೆ ಹೋಗೋ ಸಾಧ್ಯತೆ ಇದೆಯಾ? ಅಲ್ಲಗಳಿಯಕ್ಕಾಗತ್ತಾ? ಅಥವಾ ಇದೆಲ್ಲವೂ ಕೂಡ ಮುಂದೆ ನೋಡ್ಬೋದಾ? 1918ನಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧವಾಗಿ ಚರಣ್ ಸಿಂಗ್ ಅವರು ಇದಕ್ಕೆ ಬರ್ತದೆ. ಜಾರ್ಜ್ ಫರ್ನಾಂಡಿಸರು 3 ಅವರು ಇವ್ರನ್ನ ಚರಣ್ ಸಿಂಗ್ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ತಾರೆ. ಅಷ್ಟೇ ಮಾಡ್ಕೊಂಡ್ರೆ ಅಷ್ಟೇ, ಬಂದರೆ ಯಾರೂ ಇಲ್ಲ ಈಚೆ ಕಡೆ ಬಂದ ತಕ್ಷಣ ಅವರನ್ನು ಹೋಗ್ಬಿಡ್ತಾರೆ. ಅದನ್ನು ಅರ್ಥ ಆಯ್ತು ನಿಮಗೆ? ಇಲ್ಲಿ ನಮ್ಮದೇ ಒಂದು ಹೇಳ್ತೀನಿ, JDS ಇಲ್ಲಿ ಸಿಂಧ್ಯಾ ಅವರು ಎದ್ದು ನಿಂತ್ಕೊಂಡು ಅವಿಶ್ವಾಸ ನಿರ್ಣಯದ ಬಗ್ಗೆ ಮಾತಾಡ್ತವ್ರೆ. ಸೊ ಐ ವಿಲ್ ಅಕ್ಸೆಪ್ಟ್ ಯು ಆಸ್ ಮೈ ಲೀಡರ್, ಐ ಡೋಂಟ್ ಅಕ್ಸೆಪ್ಟ್ ಮಿಸ್ಟರ್ ಕುಮಾರಸ್ವಾಮಿ ಆಸ್ ನಾಟ್ ಮೈ ಲೀಡರ್ ಅಂತ ಹೇಳಿದಾಗ ಇವ್ರು ಎದ್ದು ನಿಂತ್ಕೋತಾರೆ. ಯಾರು? ಪ್ರಕಾಶ್ ಅವರು. ನಾನು ಎದ್ದು ನಿಂತ್ಕೊಂಡು ತಿರುಗಿ ನೋಡಿದೆ, ನನ್ನ ಹಿಂದೆ ಒಬ್ಬನೂ ಇಲ್ಲ, ನನ್ನನ್ನು ಲೀಡರ್ ಮಾಡ್ಕೊಂಡು ಏನ್ರಿ ಮಾಡ್ತೀರಾ? ಐ ವಿಲ್ ಅಕ್ಸೆಪ್ಟ್ ಕುಮಾರಸ್ವಾಮಿ ಲೀಡರ್ಶಿಪ್ ಅಂತ ಕೂತ್ಕೊಂಡು ತಾವಿದ್ರಲ್ಲ. ಇದರಲ್ಲಿ ಏನಾಗ್ತದೆ, ಈ ರಾಜಕಾರಣಿಗಳ ಕೆಲವು ಮಾತುಗಳನ್ನು ನಾವು ತೂಕಕ್ಕೂ ಹಾಕಬಾರ್ದು, ಲೆಕ್ಕಕ್ಕೂ ತಗೋಬಾರ್ದು. ನಂಬರ್ ಒನ್ ಇನ್ನೊಂದು ಮಾತನ್ನ ನಮ್ಮ ವಾಮನಾಚಾರ್ಯರು ಹೇಳಿದ್ರು. ಸರ್, ಈಗ ಇವ್ರು ಮಾತೆತ್ತಿದ್ರೆ ನಮಗೆ ಗೊತ್ತಿರುವಂಗೆ ಅವ್ರು ಹೇಳ್ತಾರೆ ಅಂತ ನಾ ಕೇಳಲ್ಲ, ನಮಗೆ ಗೊತ್ತಿರುವಂಗೆ ನಿಮಗೆ ಗೊತ್ತಿರುವಂಗೆ ಬಹುಶಃ ಇಂಡಿಯಾದಲ್ಲಿ 2 ಪಾರ್ಟಿ ಕೇಡರ್ ಪಾರ್ಟಿಗಳಿರೋದು. ಒಂದು CPM BJP. ಇಂಥ ಇದರಲ್ಲಿ ಒಂದು ಚೂರು ತಪ್ಪಾದ್ರೂ ಇವರು ತೆಗೆದಾಕ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಾನು ಬ್ರಿಗೇಡ್ ಕಟ್ಕೊಂಡು ನಂದೇ ಜಾತಿಯದನ್ನು ಇದು ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ಇದು ಒಬ್ಬ 35-40 ವರ್ಷಗಳ ಕಾಲ ಪಾರ್ಟಿ ಕಟ್ಟಿದಂಥ ಒಬ್ಬ ಹಿರಿಯ ಲೀಡರು ಹೊರಟಾಗ BJP ನಾವೇನು ಆ್ಯಕ್ಷನ್ ತಗೊಳ್ಳಲ್ಲ, ಇಲ್ಲ ನಮ್ಮ ವಾಮನಾಚಾರ್ಯರು ಇಲ್ಲ ಬಿಡಿ, ಏನು ಹಂಗಾರೆ ಎಲ್ಲರೂ ಮಾಡ್ಕೋತಾರಪ್ಪ, ಎಲ್ಲ ಜಾತಿ ಮಾಡ್ಕೋತಾರೆ, ಎಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ. ಇನ್ನೊಂದು ಮಾಡ್ತಾನೆ ಅಂದಾಗ ನಿಮ್ಮ ಪಕ್ಷದ ಕೇಡರ್ ಬೇಸ್ ಪಕ್ಷ ಅಂತಕ್ಕಂಥದ್ದು ಎಲ್ಲಿ ಹೋಯ್ತು? ಅಲ್ಲ, ಅಧ್ಯಕ್ಷರು ಅಂತಿಮ ಅಂತ ಹೇಳ್ತಾರಲ್ಲ, ಯಡಿಯೂರಪ್ಪ ಇಸ್ ದಿ ಫೈನಲ್, ವಾಮನಾಚಾರ್ಯ ಒಪ್ಕೊಂಡ್ರು, ಯಡಿಯೂರಪ್ಪ ಪಾರ್ಟಿ ಅಂದ್ಮೇಲೆ ಅವ್ರ ಮಾತು ಕೇಳ್ಬೇಕಲ್ಲ. ಈಗ ನಮ್ಮಲ್ಲಿ ಈಗ ದೇವೇಗೌಡರು ಫೈನಲ್, ಕುಮಾರಸ್ವಾಮಿ ಫೈನಲ್, ಅವ್ರ ಮಾತಿಗೆ ಯಾರು ಕೇಳಲ್ಲ ಅಂತ ಹೇಳಿಲ್ಲ, ಕೇಳ್ತೀವಿ ಆದ್ರೆ ನಾವು ಮಾಡೋದು ಮಾಡ್ತೀವಿ. ನಾನು ಮರಲಿಂಗೇಗೌಡರ ಮಾತನ್ನ 100ಕ್ಕೆ 100 ಒಪ್ಕೊಳ್ತೀನಿ. ನಿಮ್ದು ಕೇಡರ್ ಬೇಸ್ ಪಾರ್ಟಿ, ಮತ್ತೆ ಈಶ್ವರಪ್ಪನ ಮೊನ್ನೆ ಹೇಳಿದ್ರು ನಾವೆಲ್ಲ ಸೇರಿ ಯಡಿಯೂರಪ್ಪನವರು ಕೋಟಿ ಸದಸ್ಯತ್ವ ಮಾಡದಂತ ಪಾರ್ಟಿ ನಮ್ದು. ನೀವು 1000 ಲಕ್ಷಾಂತರ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ, ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ, ಮೋರ್ಚಾಗಳಲ್ಲಿ ಸಿಕ್ಕಿಲ್ಲ, ಕೋರ್ ಕಮಿಟಿಲಿ ಚರ್ಚೆ ಆಗಿಲ್ಲ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ, ಯಾರು ಮಾತಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ, BJP ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಯಾಕಂದ್ರೆ ಅವ್ರು ಮಾತಾಡಿದ್ದಾರೆ, ಅವ್ರು ತಮಗೆ ಮಾತಾಡಿದಾರೋ ಗೊತ್ತಿಲ್ಲ, ಆದರೆ ಅವ್ರು ಎಲ್ಲರ ಪರವಾಗಿ ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿರೋದ್ರಿಂದ, ದಾಖಲೆ ಆಗಿರೋದ್ರಿಂದ ಈಶ್ವರಪ್ಪ ಪಕ್ಷದ ಹೊರಗಡೆ ಹೋಗಿ ಮಾಡ್ತಾ ಇರೋದು ಯಾವ ಕಾರಣಕ್ಕೂ ಕೂಡ ಪಾರ್ಟಿ ಶಿಸ್ತಿನ ಉಲ್ಲಂಘಿಸ್ದಂಗೆ ಒಳಗೆ ಬರೋದಿಲ್ಲ, ಅದು ಸಪ್ರೇಟ್ ಆಗುತ್ತೆ. ಸೊ ಪಾರ್ಟಿ ಯಾಕೆ ಇನ್ನೂ ಕೂಡ ಕಾಯ್ತಾ ಇದೆ? ಇದು ಒಂದು ಲೆವೆಲ್ಗಿಂತೂ ಹೆಚ್ಚಿಗೆ, ಅಂದರೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದರೆ ಅಥವಾ ವಿರೋಧಿ ಪಕ್ಷದ ನಾಯಕರಿದ್ದರೆ ಇವ್ರ ಮೇಲೆ ಏನೇ ಆಕ್ಷನ್ ಮಾಡಬೇಕು ಅಂದ್ರೂ ಕೂಡ ಇದರ ನಿರ್ಣಯಗಳನ್ನ ಹೈಕಮಾಂಡ್ ಮಾತ್ರ. ನಾವಿಲ್ಲಿ ಲೋಕಲ್ ಆಗಿ ಹಂಗ್ ಮಾಡಕ್ಕಾಗಲ್ಲ. ಈಗಿರೋದ್ರಲ್ಲಿ ನಾನು ಮೊದಲು ಹೇಳಿದ್ದೇನೆ, ಒಂದಿಷ್ಟು ಇದರಲ್ಲಿ ಇನ್ನೂ ನಮಗೆ ಕನ್ಫ್ಯೂಷನ್ ಇದೆ. ಇದರದ್ದು ಸ್ಪಷ್ಟವಾದಂಥದ್ದನ್ನು ಹೇಳಬೇಕಾಗಿದ್ದು ಕೇಂದ್ರನೇ. ಯಡಿಯೂರಪ್ಪನವ್ರು ಏನು ಹೇಳ್ಯಾರೆ ಅನ್ನೋದಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ಯಡಿಯೂರಪ್ಪನವ್ರು ಹೇಳಿದ್ದು ಪಕ್ಷದ ಒಂದು ಅಂಬ್ರೆಲ್ಲಾದ ಕೆಳಗಡೆನೆ ಏನು ನಿಮಗೆ ಮಾಡಬೇಕು ಅದನ್ನು ಮಾಡಿ,
ಅದನ್ನು ಬಿಟ್ಟಿದ್ದನ್ನು ನಾವು ನಮಗೆ ಒಪ್ಪಿಗೆ ಇಲ್ಲ ಅಂತ ನಮ್ಮದು ಕೂಡ ಸ್ಟ್ಯಾಂಡ್ ಅದೇ ಇದೆ. ಇನ್ನು ಇದ್ರ ನಂತರ ಆಗ್ತಿರುವಂಥದ್ದು ಏನು ಕನ್ಫ್ಯೂಷನ್ ಇದೆ ಇದಕ್ಕೆ ಉತ್ತರ ನನ್ನ ಕೆಲಸ ಅಲ್ಲ ಅದು. ಈಗ ಇದಕ್ಕೆ ನಾನು ಇವೇಜಿವ್ ಉತ್ತರನೇ ಕೊಡ್ತೇನೆ. ಜಾರಕಿಹೊಳಿ ಬರಗಾಲ ಅಧ್ಯಯನಕ್ಕೆ ಟೀಮ್ಗಳು ಮಾಡಿದ್ದಾರೆ. ಇವರು ಒಬ್ಬ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕರನ್ನು ಕೂಡ ಆ ಟೀಮಲ್ಲಿ ಹಾಕದೆ ಬಿಟ್ಟು ಮಾಡ್ತಾರೆ ಅಂದ್ರೆ ಇದು ಪಕ್ಷ ತೀರ್ಮಾನನ ಅಂತ ಇದು ಪ್ರಶ್ನೆ. ಯಡಿಯೂರಪ್ಪ ಅವ್ರ ತೀರ್ಮಾನ ಒಬ್ಬರೇ ತೀರ್ಮಾನನ ಅಥವಾ ಪಕ್ಷದ ತೀರ್ಮಾನನ? ಕೋರ್ ಕಮಿಟಿಲಿ ಆಗಿದೆಯೋ ಗೊತ್ತಿಲ್ಲ. ಅಲ್ಲಲ್ಲ, ಅವರು ವಿರೋಧ ಪಕ್ಷದ ನಾಯಕರು, ಒಬ್ಬ ಸಾಮಾನ್ಯ ಸದಸ್ಯರಾದ್ರೆ ಬೇರೆ. ಅವರನ್ನ ನೀವು ಕಡೆಗಣನೆ ಮಾಡ್ತೀರಿ, ಆಮೇಲೆ ಅವ್ರು ಬಿಸಿ ಇದ್ದಾರೆ ಅಂತ ಹೇಳಿ ಒಂಥರ ಅವಹೇಳನ ರೀತಿಯಲ್ಲಿ ಮಾತಾಡಿದಾರೆ. ಅವ್ರು ಬಹಳ ಬಿಸಿ ಇದ್ದಾರೆ, ಹಂಗಾಗಿ ಅವ್ರನ್ನ ಬಿಟ್ಟಿವಿ ನಾವು ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಎಲ್ಲ ಒಂದ್ ಕಡೆ ಕಡೆಗಣಿಸ್ತಿದ್ದಾರೆ ಈಶ್ವರಪ್ಪ. ಅಂದ್ರೆ ನೀನ್ ಲೆಕ್ಕ ಇಲ್ಲಪ್ಪ ನಮಗೆ ಅಂತ. ವೆಂಕಟೇಶ್ ಮೂರ್ತಿ ನಾನು ಆರಂಭದಲ್ಲಿ ಏನ್ ಹೇಳದಂದ್ರೆ, ಯಡಿಯೂರಪ್ಪನವರಿಗೆ ಈಶ್ವರಪ್ಪ ಅಗತ್ಯ ಇಲ್ಲ. ಒಂದು ಅಧ್ಯಕ್ಷರೇ ಫೈನಲ್ ಅಂತ ವಾಮನಾಚಾರ್ಯ ಒಪ್ಕೊಂಡ ಮೇಲೆ ರಾಜ್ಯದಲ್ಲಿ ಪಾರ್ಟಿ ಅಂದ್ರೆ ಅಧ್ಯಕ್ಷರು ಹೇಳಿದ್ ನಾವು ಕೇಳ್ತೀವಿ, ರೈಟ್ ಆರ್ ರಾಂಗೋ. ಅಧ್ಯಕ್ಷರು ಹೇಳಿದ ಮೇಲೆ ಈಶ್ವರಪ್ಪರು ಒಪ್ತಾ ಇಲ್ಲ ಅಂದ್ರೆ ಈಶ್ವರಪ್ಪನವ್ರು ಬಿಜೆಪಿಗೆ ಈಗ ಬೇಡವಾದ ಒಬ್ಬ ನಾಯಕ ಆಗ್ತಾ ಇದ್ದಾನೆ ಅನ್ನೋಂಥ ಒಂದು ಅನುಮಾನ ಇದೆ. ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ಸರ್. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅವ್ರ ವಿರೋಧ ಪಕ್ಷ ನಾಯಕರು ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು ಸಂಘಟನೆಗೆ ಈಗ ನಾವೆಲ್ಲ ಕರಿತೀವಿ, ಬೇರೆ ಬೇರೆಯವರೆಲ್ಲ ಇದ್ದಾರೆ, ಅಹಿಂದ ಮುಖಡಪ್ಪ ಇರ್ಬೋದು, ವಿರೂಪಾಕ್ಷಪ್ಪ. ನನಗೊಂದು ಅರ್ಥ ಆಗ್ತಾರೆ, ನೀವು ಯಾಕೆ ನೀವು ವೀರೇನ್ ಕರಿತಾ ಇಲ್ಲ, ಯಾಕೆ ಪುಟ್ಟಸ್ವಾಮಿನ ಕರಿತಾ ಇಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ? ಬೇರೆ ಬೇರೆ ನಾಯಕರು ಇಲ್ವಾ ಬಿಜೆಪಿ? ಪುಟ್ಟಸ್ವಾಮಿ ಅವರು OBC ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಇವರೊಬ್ಬ ವಿರೋಧ ಪಕ್ಷ ನಾಯಕರಾಗಿ ಅವರು ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೀರಯ್ಯನು SC ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವ್ರು ಎರಡು ವಿಂಗ್ ಮಾಡ್ಕೊಂಡಿದ್ದಾರೆ ಸರ್. ಈಶ್ವರಪ್ಪನ ಗರಡಿಯಲ್ಲಿ ಇರೋರು ಯಡಿಯೂರಪ್ಪನ ಕರೆಯಲ್ಲ, ಯಡಿಯೂರಪ್ಪನ ಗರಡಿಯಲ್ಲಿ ಇರೋರು ಈಶ್ವರಪ್ಪನ ಕರೆಯಲ್ಲ. ಇಷ್ಟೇ ಸಿಂಪಲ್ ಅದು. ಅವರು ಈ ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಇವ್ರಿಗೆ ಅಲ್ಲಿ ಪಾರ್ಟಿನಲ್ಲಿ ಕೆಲಸ ಕೊಟ್ರೆ ಹೋಗಿ ಪಾರ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸರ್ ನನಗೆ ಡೌಟ್, 2 ಸಲ ಚರ್ಚೆ ಮಾಡಿವಿ. ಈಶ್ವರಪ್ಪನವರು ಬಿಜೆಪಿಗೆ ಬೇಡವಾಗಿದ್ದಾರ ಅನ್ನೋಂಥ ಅನುಮಾನ ನಿಮ್ಮ ನಾಯಕರಿಗೆ ಬಂದಿದೆಯಾ? ಅಥವಾ ಅವ್ರು ಹಾಗೆ ಏನಾದ್ರು ಭಾವಿಸ್ಕೊಂಡು ಹೊರಗಡೆ ನಾನು ಮಾಡೇಬೇಕು ಸಂಘಟನೆ, ನೋಡೋಣ ಒಂದ್ಸಲ ಶಕ್ತಿ ತೋರಿಸ್ಬಿಡ್ತೀನಿ, ಕೂಡಲ ಸಂಗಮದಲ್ಲಿ ಜನವರಿ 26ಕ್ಕೆ ನಾನು ಸಮಾವೇಶ ಮಾಡ್ತೀನಿ, ಅವಾಗ ಯಡಿಯೂರಪ್ಪನವ್ರಿಗೆ ಗೊತ್ತಾಗುತ್ತೆ ನಾನು ಏನನ್ನೋದು ಅಂತ ಏನೋ ಮೆಸೇಜ್ ಪಾಸ್ ಮಾಡಕ್ ಹೊರಟಿದ್ರಾ? ಹಾವೇರಿನಲ್ಲಿ ಅದೇ ತರ ಪ್ರತಿ ಕೇಂದ್ರದ ನಾಯಕರು ನನಗನ್ಸಿದ ಮಟ್ಟಿಗೆ ಕೆಲವರು ಈಶ್ವರಪ್ಪನವರು ಯಡಿಯೂರಪ್ಪನವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಕ್ಕೆ ಆಗ್ತಿಲ್ಲ ಅಂತ ಮೋಸ್ಟ್ಲಿ ಪ್ರೂವ್ ಮಾಡಕ್ ಹೊರಟಂಗೆ ಕಾಣ್ತಾರೆ. ನನಗೆ ಗೌಡ್ರೆ ನೀವು ಉತ್ತರ ಕೊಡ್ಬೇಕು, ನನಗೆ ಗೊತ್ತಿಲ್ಲ. ವಾಮನಾಚಾರ್ಯ ಹೇಳಿದಾರೆ, ನನ್ನ ಕೈಯಲ್ಲಿ ಆಗಲ್ಲ ಇದು, ನಾನು ಜಾರ್ಕೊಂತೀನಿ, ನೀವೇನೇ ಮಾಡಿದ್ರು. ನೀವು ಈಶ್ವರಪ್ಪನವರು ಇಷ್ಟು ಪದೇ ಹೈಕಮಾಂಡ್ ಅವರು, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್, ಆಮೇಲೆ ಇನ್ನೊಬ್ರು ಪ್ರಮುಖವಾಗಿ RSS ನಾಯಕರಿದ್ದಾರೆ ನಿಮ್ಮ ಒಬ್ರು ರಾಮ್ಲಾಲ್, ಅವರು 2 ಸಲ ಕರೆದು ಮಾತಾಡಿದ್ದಾರೆ. ಸಂತೋಷ್ ತರಬೇಡಿ, ಸಂತೋಷ್ ಬಗ್ಗೆ ಕೂಡ ಆರೋಪ ಇದೆ. RSS ಸಂತೋಷ್ ಇದಾರಲ್ಲ ಸಂಘಟನಾ ಕಾರ್ಯದರ್ಶಿ, ಇದರ ಹಿಂದ್ಗಡೆ ಅವರು ಕೂಡ ಫೇಸ್ ಇದೆ ಅಂತ ಚರ್ಚೆ ಮಾಡಿ. ಇಲ್ಲ ಭೂಪತಿ ಅಂಶ ಜಿಲ್ಲಾಧ್ಯಕ್ಷರುಗಳ ನೇಮಕಾತಿ ಆದಾಗ ಬರೀ ಈಶ್ವರಪ್ಪನವರು ಅಷ್ಟೇ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ, ಬಹಳ ಜನ ಜಗದೀಶ್ ಶೆಟ್ಟರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಬಹಳ ಜನ ಕಂಪ್ಲೇಂಟ್ ಮಾಡಿದ್ರು. ಗಮನಿಸಬೇಕು ಗೌಡ್ರೆ. ಈಗ ಈಶ್ವರಪ್ಪನವರು ನಾನು ಪಕ್ಷ ಶಿಸ್ತಿನ ಸಿಪಾಯಿ, ನನ್ನ ಕತ್ತು ಕೊಯ್ದ್ರು ನನ್ನ ಪಾರ್ಟಿ ಬಿಡಲ್ಲ ಅಂತ ಹೇಳ್ದಂಥವ್ರು, ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಸಲ್ರಿ, ಯಡಿಯೂರಪ್ಪನವ್ರು ಬೇಡ ಅಂದ್ರು ನಾನು ನಿಲ್ಸಲ್ಲ, ಪಕ್ಷಕ್ಕೆ ಬೇಡ ಅಂದ್ರೂ ನಿಲ್ಸಲ್ಲ, ಅವ್ರು CM ಆಗೋದು ಬೇಡ ನಮ್ಮಿಂದ ಅಂದ್ರೆ ಬೇಡ, ನಾವು ಮಾಡ್ಕೊತೀವಿ ಅಂತ ಅರ್ಥ ಏನು? ಅವರು ಮಾನಸಿಕವಾಗಿ ರೆಡಿ ಆಗಿದ್ದಾರೆ ಫೇಸ್ ಮಾಡೋಕ್ಕೆ. ಅಂದರೆ ಬಿಜೆಪಿ ನೀವು ಹೇಳ್ದಂಗೆ ಅವ್ರ ಸಪೋರ್ಟ್ ಇಲ್ಲದೆ ಈಶ್ವರಪ್ಪ ಅಷ್ಟು ಮುಂದಕ್ಕೆ ಹೋಗೋಂಥ ಆಸಮೆ ಅಲ್ಲ, ಸಾಧ್ಯನೇ ಇಲ್ಲ. ಈಗ ಬಿಜೆಪಿನಲ್ಲಿ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ 2 ಗುಂಪಾಗಿವೆ. ಅದು ಅವ್ರು ಒಪ್ಕೋತಾರೋ ಬಿಡ್ತಾರೋ ಪಕ್ಕಕ್ಕೆ ಇಟ್ಬಿಡಿ ನೀವು. ಈಗ ಹೋದಾಗ ಏನಾಗಿದೆ, ಅನಂತಕುಮಾರ್ ಅವರು, ಜಗದೀಶ್ ಶೆಟ್ಟರು ಇವ್ರದೆಲ್ಲ ಇವರು ಈಶ್ವರಪ್ಪನವರು ಇವರೆಲ್ಲ ಸೇರಿ ಒಂದು ಗುಂಪಿನಲ್ಲಿ ಇದ್ದಂಗೆ. ಯಾಕೆಂದರೆ ಇವ್ರನ್ನ ಒಪ್ಕೊಳ್ಳಲ್ಲ. ಯಾಕೆ ಒಂದು ಸಾರಿ ಯಡಿಯೂರಪ್ಪನವ್ರನ್ನ ಮಾತು ಹೇಳ್ತಾರೆ, ಆ ಹುಬ್ಳಿಯಿಂದ ಬಂದು ಅವ್ರಿಗೊಂದು ಒಬ್ಬನ ಗೆಲ್ಸ್ಕೊಂಬ ಅಂತ ಹೇಳು, ಯಾರನ್ನ ಜಗದೀಶ್ ಶೆಟ್ಟರ್ನ ಗೊತ್ತಾಯ್ತದೆ ಅಂತ ಹೇಳ್ತಾರೆ. ಹುಬ್ಳಿ ಜಿಲ್ಲೆ ನಾವು ಧಾರವಾಡ ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವ್ರೇನಾದ್ರೂ ಫೇಸ್ ಮಾಡೋಕ್ಕಾಗಲ್ಲ ಜಗದೀಶ್ ಶೆಟ್ಟರ್. ಇವರೆಲ್ಲ ಏನಾಗಿದೆ ಅಂದರೆ ತೀಕ್ಷ್ಣವಾಗಿ ಮಾತಾಡಿದ್ದಾರೆ ಯಡಿಯೂರಪ್ಪನವರು. ಇದಕ್ಕೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಪುನಃ ಯಡಿಯೂರಪ್ಪನವ್ರು ತಂದು ನಮ್ಮ ತಲೆ ಮೇಲೆ ಕೂರಿಸಿ KJP ಮಾಡಿ, ಪಕ್ಷವನ್ನು ಹಾಳು ಮಾಡಿ, ಸರ್ಕಾರ ಬರೋದನ್ನು ತಪ್ಪಿಸಿ ಎಲ್ಲ ಮಾಡಿದ್ದಾರೆ ಅಂತೇಳಿ, ಆಮೇಲೆ ಇವ್ರು ಬಂದ ಮೇಲೂ ಸಹ ಏನಾಗಿದೆ ಅಂತ ಹೇಳಿದ್ರೆ, ವಾಮನಾಚಾರ್ಯರಂಥವ್ರನ್ನ ಇಟ್ಕೊಂಡು ಸ್ವಲ್ಪ ಸಜೆಷನ್ ಕೇಳಿ ಯಾವ ಥರ ಮಾಡಬೇಕು ಅಂತ ಹೇಳಿದರೆ ಸೊರೋಗೋದು. ಇದು ಯಾರನ್ನೂ ಕೇಳಲ್ಲ. ಅವ್ರ ಮೇಲೆ ಭಾಳ ಡೈರೆಕ್ಟಾಗಿರ್ತಕ್ಕಂಥ ಒಂದು ಅಲಿಗೇಷನ್ ತಮ್ಗೆ ಹೇಳ್ಬಿಡ್ತೇನೆ. ಸ್ವಲ್ಪ ಹೈ ಲೆವೆಲ್ ಲೀಡರ್ ನಮ್ಮ ಹತ್ರ ಹೇಳಿದ್ದು, ನೋಡ್ರಿ ಯಡಿಯೂರಪ್ಪನವ್ರು ಬೇರೆ ಬೇಕಾದ್ರೆ ನಾವು ಸಮರ್ಥಿಸ್ಕೊಳ್ತೀವಿ, ಬಟ್ ಶೋಭಾ ಕರಂದ್ಲಾಜೆ ಅವ್ರು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥ ಹೈಯೆಸ್ಟ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಒಬ್ಬ ಲೀಡರ್. ನಿಮಗೆ ಆಮೇಲೆ ಹೇಳ್ತೀನಿ ನಾನು, ಹೇಳಿದ್ರೆ ನಮಗೆ
ಅವ್ರ ಮಾತು ಕೇಳ್ತಾರೆ ಅಂತಕ್ಕಂಥದ್ದು ಈ ದೊಡ್ಡ ದೊಡ್ಡ ಲೀಡರ್ ಜಗಳ ಆಗಿದ್ದು ಕೂಡ ಅದೇ ಕಾರಣ. ಅದಕ್ಕೆ ಅಸಮಾಧಾನ ಇದೆ. ನಂಬರ್ 1. ನಂಬರ್ 2, ಇವರು ಅದೇ ತರ ನಡ್ಕೊಂಡ್ರು. ಯಾವಾಗಲೂ ಈಗ ನಮ್ಮ ವಾಮನಾಚಾರ್ಯರು ಅಂತವ್ರು ಏನು ಮಾಡ್ತಾರೆ ಅಂದರೆ ಪ್ರಿಜುಡಿಸ್ ಇರಲ್ಲ ಅಂತವ್ರಿಗೆ. ಇವ್ರು ಹೇಳ್ತಾರೆ ಇಲ್ಲ ರೀ ಇಂಥವ್ರನ್ನ ತಗೊಂಡ್ರೆ ಹಿಂಗಾಗುತ್ತೆ ಇಂಥವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥದ್ದನ್ನು ಯಡಿಯೂರಪ್ಪನ ಮಾಡಲಿಲ್ಲ. ಇಷ್ಟ ಬಂದವ್ರನ್ನ ಮಾಡಿಬಿಟ್ರು. ಅದು ತಮ್ಮ ಜೊತೆಲಿ ಇರೋರು ಮಾಡಿದ್ರು. ಈಗ ಪುಟ್ಟಸ್ವಾಮಿ ಅವ್ರ ಜೊತೆ ಈಗ ಆಕ್ಚುಲಿ ಏನಾಯ್ತು ಹಂಗಾದಾಗ ಈ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಾವು ಬರ್ಲಿಕ್ಕೆ ಈಗ ಅನಂತಕುಮಾರ್ ಯಾವತ್ತೂ ಸೀನಿ ಬರೋದಿಲ್ಲ, ಹಿಮ್ಮೇಳವಾಗಿರ್ತಾರೆ. ಯಾವುದೇ ನೋಡ್ರಿ ಹೇಳ್ದಂಗೆ ಒಂದು ಅಪವಾದ ಇದೆ ಸರ್. ಶೋಭಾ ಕರಂದ್ಲಾಜೆ ಅವ್ರು ತೀರ್ಮಾನ ತಗೊಳ್ತಾರೆ, ಇವ್ರು ಸಿಕ್ಕಾಕ್ತಾರೆ. ಈಗಾಗಲೇ 6 ಜನ ಯಾರು ಎಂಪಿಗಳಾಗಿರ್ತಕ್ಕಂಥ 6 ಜನ ವಾಮನಾಚಾರ್ಯರು ಹೇಳ್ಬೇಕು, 6 ಜನ ಇಲ್ಲ ನಾವು ವಾಪಸ್ಸು ನಾವು ಸ್ಟೇಟ್ ಪಾಲಿಟಿಕ್ಸ್ ಬರ್ತಾ ಇದ್ವಿ, ನಾವು ಮಂತ್ರಿಗಳಾಗಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟವ್ರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಾಮನಾಚಾರ್ಯ ವೆಂಕಟೇಶ್ವರ ಲಾಸ್ಟ್ ಒಂದು ಸಣ್ಣ ಕ್ವಶನ್. ಯಡಿಯೂರಪ್ಪನವ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು ಪಕ್ಷ, ಅವ್ರನ್ನ ಹೊರಗೆ ಹಾಕಬೇಕು, ಅವರು ಭ್ರಷ್ಟಾಚಾರ ಜೈಲಿಗೆ ಹೋಗಿದ್ದಾರೆ, ಅವ್ರನ್ನ ಸಿ ಎಂ ಸ್ಥಾನ ಕೆಳಗಿಳಿಸ್ಬೇಕಂದಾಗ ಯಾರ್ಯಾರು ಸಿ ಎಂ ಆಗ್ಬೇಕಂತ ಹೊರಟಿದ್ರಲ್ಲ, ಒಂದು ಬಣ ಜಗದೀಶ್ ಶೆಟ್ಟರು, ಇನ್ನೊಂದು ಕಡೆ ಸದಾನಂದ ಗೌಡರು, ಆವಾಗಲೂ ಕೂಡ ಈಶ್ವರಪ್ಪನ ಮುಂದಿಟ್ಟಿಗೆ ಹೊರಟಿದ್ದು, ಈಶ್ವರಪ್ಪರೇ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ದು, ಭಾಷಣ ಮಾಡ್ತಿದ್ದು, ಯಡಿಯೂರಪ್ಪನವರು ಪಕ್ಷದ ವಿರುದ್ಧ ಇದ್ದಾರೆ, ಅವ್ರನ್ನ ಹೊರಗೆ ಹಾಕಬೇಕು, ಕ್ಲೀನ್ ಆಗಬೇಕು ಅಂತೇಳಿ. ಈಗಲೂ ಕೂಡ ಈಶ್ವರಪ್ಪನವರೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿರೋದು. ಯಾಕೆ ಅವರಿಂದ ಜಗದೀಶ್ ಶೆಟ್ಟರ್ ಇಲ್ಲ ಅಂತ ನಾನು ಕೇಳ್ಬಾರ್ದು, ಯಾಕೆ ಅನಂತಕುಮಾರ್ ಅವರಿಂದ ಇಲ್ಲ ಅಂತ ಕೇಳ್ಬೋದು, ಯಾಕೆ RSS ಸಂತೋಷ್ ಇಲ್ಲ ಅಂತ ಕೇಳ್ಬಾರ್ದು, ಯಾಕೆ ಅವ್ರ ಹಿಂದ್ಗಡೆ ಅಶೋಕ್ ಇರ್ಬೋದು, ಸದಾನಂದ ಗೌಡ ಇಲ್ಲ ಅಂತ ಈಶ್ವರಪ್ಪ ಇಷ್ಟು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟ್ರೆ ಇಲ್ಲ ಹಾಗೆ ಜಗದೀಶ್ ಶೆಟ್ಟರ್ ಆಗಲಿ ಸದಾನಂದ ಗೌಡರಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾರ್ಟಿ ಅನ್ನೋವಂಥದ್ದು ಒಂದ್ಸಲ ಡಿಸಿಷನ್ ತಗೊಂಡ ನಂತರ ಈ ಯಡಿಯೂರಪ್ಪನವರು ಅಧ್ಯಕ್ಷರು ಮತ್ತು ಅವ್ರ ಲೀಡರ್ಶಿಪ್ಪಲ್ಲಿ ನಾವು ಮುಂದಿನ ಚುನಾವಣೆಗೆ ಹೋಗ್ತೇವೆ ಅಂತ ಒಂದ್ಸಲ ಅನೌನ್ಸ್ ಆದಮೇಲೆ ನಾವು ಯಾರೂ ಕೈ ಕುಯಿ ಅಂದಿಲ್ಲ. ಆದರೆ ಅಸಮಾಧಾನಗಳು ಇದು ಸರಿಗೆ ಹೋಗಿಲ್ಲ ಅಂತ ಹೇಳೋದು ಪಕ್ಷದಲ್ಲಿ ಯಾವುದೇ ಇರುವಂಥ ಲೀಡ್ರಿಗೆ ಸಹಜವಾದದ್ದಿದೆ, ಅಷ್ಟನ್ನು ಹೇಳಬೇಕು ಮತ್ತು ಅವ್ರು ಹೇಳಿದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಒಂದು ಕಡೆ ಗ್ರೂಪ್ ಅಪ್ ಆಗಿ ಇರುವಂಥ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋವಂಥದ್ದು ಯಾವುದೇ ಲಕ್ಷಣಗಳ ಪಾರ್ಟಿಯಲ್ಲಿ ಇಲ್ಲ. ಆದರೆ ಅಂಬ್ರೆಲಾದ ಕೆಳಗಡೆ ಈಶ್ವರಪ್ಪನವರು ಬರಬೇಕು ಮತ್ತು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನೋದು ನಮ್ಮ ಎಲ್ಲರ ಪಾರ್ಟಿಯಲ್ಲಿ ಇರುವಂಥವ್ರ ದೃಷ್ಟಿಕೋನ. ವೆಂಕಟೇಶ್ ಮೂರ್ತಿ ಅವರೇ, ಈಶ್ವರಪ್ಪ ಒಂದು ವೇಳೆ ಪಾರ್ಟಿ ಹೈಕಮಾಂಡ್ ನಾಳೆ ಕರೆದು ಹೇಳ್ತಾರೆ, ನಾಳೆ ಯಾವ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ಒಂದು ಚಕಾರ ಎತ್ತಬಾರ್ದು, ಹೋಗ್ಲೂಬಾರ್ದು, ವೆಂಕಟೇಶ್ ಮೂರ್ತಿ ಮಾಡ್ಕೊತಾರೋ, ಮುಕುಡಪ್ಪ ಮಾಡ್ಕೊತಾರೋ, ಅವ್ರು ಮಾಡ್ಕೊತಾರೆ, ಅವ್ರು ಬೇರೆ ಬೇರೆಯವರು, ನೀವು ಹೋಗಬೇಡಿ ಅಂತ ಹೇಳಿದಾಗ ಈಶ್ವರಪ್ಪನ ತಾವು ಕರೀತಾರೆ ಕರೆಯಲ್ಲ? ಇಲ್ಲ, ನಾವು ಕರಿತೀವಿ. ಅವರು ಪಕ್ಷದ ಹೈಕಮಾಂಡ್ ಆದೇಶದಂತೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಬರದೇ ಹೋದ್ರೆ ನಮ್ಮ ಸಂಘಟನೆ ಮುಂದುವರಿತದೆ, ಅವ್ರು ಬರದೇ ಇದ್ರು ಸಂಘಟನೆ ಮುಂದುವರಿತದೆ. ಸೊ ನಿಲ್ಲಲ್ಲ ಅದು, ನಿಲ್ಲ. ಸೊ ಕೂಡಲ ಸಂಗಮದಲ್ಲಿ ಜನವರಿ 26ಕ್ಕೆ ಆಗುತ್ತೆ ನಿಮ್ಮ ಸಮಾವೇಶ ಆಗುತ್ತೆ. ಸೊ ಆಗ ಈಶ್ವರಪ್ಪನ ಅದಕ್ಕೆ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೌದು, ಅವರು ನೇತೃತ್ವವನ್ನು ಸುಮಾರು ಸರಿ ಹೇಳಿದ್ದಾರೆ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಮೊಂದು ಬೆಲೆ ಕೇಳ್ಬಿಡ್ತೀನಿ, ಸಿದ್ದರಾಮಯ್ಯ ಅವ್ರ ಮೇಲೆ ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಪ್ರಹಾರದ ಸುಮ್ಮನೆ ಸುಳ್ಳದು, ಅದಕ್ಕೂ ಅಂದ್ರೆ ಅವರು ಅದಕ್ಕೆ ಸಂಬಂಧ ಇಲ್ಲ, ಫೇಸ್ ಅಷ್ಟೇ, ಅಲ್ಲಿ ಇಲ್ಲಿ ಇರೋದು ಯಡಿಯೂರಪ್ಪ ಅಷ್ಟೇ. ಅವರಿಗೆ ಅಹಿಂದ ಸಂಘಟನೆಯಿಂದ ಬಂದಿದ್ದಾರೆ, ಅವ್ರ ಅಹಿಂದ ಸಂಘಟನೆ ಅವರಿಂದ ಇದೆ, ಆದ ಕಾರಣ ನೀವು ಮಾಡಿ ಅಂತ ಹೇಳಿರ್ಬೋದು ಇವ್ರಿಗೆ ಅಷ್ಟೇ. ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಇವರು RSS ಮೂಲದವರಲ್ಲ. ಎಸ್ ತಮ್ಮ ನಾಲ್ಕರು ಕೂಡ ಧನ್ಯವಾದಗಳು. ಯಾಕಂತಂದ್ರೆ ಇದು ಭಾರತೀಯ ಜನತಾ ಪಕ್ಷದಲ್ಲಿನ ಸಹೋದರರ ಸವಾಲು ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ನಾನು ಲವ ಕುಶ ಅಂತ ಹೇಳ್ತಾ ಇದ್ರು, ಇವತ್ತು ಅವರಿಬ್ಬರು ಪರಸ್ಪರವಾಗಿ ವಿರುದ್ಧವಾಗಿ ನಿಂತಿದ್ದಾರೆ, ಮತ್ತೊಂದು ಕಡೆ ಕೂರ್ತಾರೆ, ಮತ್ತೊಂದು ಕಡೆ ವಿರುದ್ಧವಾಗಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈಶ್ವರಪ್ಪ ತುಂಬ ಮುಂದಕ್ಕೆ ಹೋಗಿದ್ದಾರೆ, ಯಡಿಯೂರಪ್ಪನವರು ಕೂಡ ತುಂಬ ಒಂದು ರೀತಿ ಗ್ರಜ್ಜಾಗಿ ತುಂಬ ಗಟ್ಟಿಯಾಗಿ ನಿಂತಿದ್ದಾರೆ. ಏನಾಗುತ್ತೆ ನೋಡಬೇಡ, ಈಶ್ವರಪ್ಪ ಏನು ಮಾಡ್ಕೊಳ್ತಾರೆ, ಅದೆಂಥ ಸಂಘಟನೆ ಮಾಡಿ ಈಗ ನೋಡ್ತೀನಿ ನಾನು ಏನು ತೊಂದರೆ ಕೊಡ್ತಾರೆ ಅನ್ನುವಂಥ ಒಂದು ಜಿದ್ದಿಗೆ ಉಮೇದಿಗೆ ಬಿದ್ದಂಗೆ ಕಾಣ್ತಾ ಇದೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇಬ್ಬರ ಈ ಜಗಳದಲ್ಲಿ. ಮುಂದಿನ ದಿನಗಳಲ್ಲಿ ಏನೇನು ನೋಡಬೇಕು, ಯಾಕಂತಂದರೆ ಇಬ್ಬರು ಕೂಡ ತಮ್ಮದೇ ಬ್ರಿಗೇಡ್ಗಳನ್ನು ಕಟ್ಕೊಂಡು ಹೊರಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಚಿತ್ರಣ ಕಾಣುತ್ತೆ. ಇದು ಇವತ್ತಿನ ವಿಶೇಷ ಸುದ್ದಿ TV. ನಾವು ಸುಳ್ಳು ಹೇಳೋದು.